5 ರಾಜ್ಯಗಳ ಚುನಾವಣಾ ಫಲಿತಾಂಶ ಏನೇನು ಹೊರಬೀಳ್ತಾ ಇದೆ, ಯಾರಿಗೆ ಪವರ್ ಸಿಗುತ್ತೆ ಅನ್ನುವಂಥದ್ದು ಈಗಿರುವಂತಹ ಚರ್ಚೆ. ಬಹುಶಃ ಒಂದು ಟ್ರೆಂಡ್ ಅಂತೂ ನಮಗೀಗ ಸಿಗ್ತಾ ಇದೆ. ಪಶ್ಚಿಮ ಬಂಗಾಳದಲ್ಲಿ ಶತಕವನ್ನು ಬಾರಿಸಿದೆ. ಈಗ ಬಿಜೆಪಿ ಮತ್ತು ಟಿಎಂಸಿ ಇಬ್ಬರು ಕೂಡ 111 ಟಿಎಂಸಿ, ಬಿಜೆಪಿ 105 ಸ್ಥಾನಗಳಲ್ಲಿ ಮುನ್ನಡೆಯನ್ನು ಪಡ್ಕೊಂಡಿವೆ. ಸೊ 111 ಸ್ಥಾನಗಳಲ್ಲಿ ಈಗಾಗಲೇ ಟಿಎಂಸಿ ಮುನ್ನಡೆಯನ್ನು ಪಡ್ಕೊಂಡಿರುವಂಥದ್ದನ್ನು ನೋಡಿ. ಬಿಜೆಪಿ ಒಂದು ಅಂಕಿಯಲ್ಲಿ ಮಾತ್ರ ಇತ್ತು. ಲಾಸ್ಟ್ ಟೈಮು ಕೂಡ ನಾವು ಅಬ್ಸರ್ವ್ ಮಾಡಿದ್ರೆ ಪಶ್ಚಿಮ ಬಂಗಾಳದಲ್ಲಿ ಕೇವಲ 3 ಸ್ಥಾನಗಳಲ್ಲಿ ಮಾತ್ರ ಬಿಜೆಪಿ ಗೆಲುವನ್ನು ದಾಖಲಿಸಿತ್ತು. ಈ ಬಾರಿ ಶತಕವನ್ನು ಕ್ರಾಸ್ ಮಾಡ್ತಾ ಇದೆ. ಎಸ್ ಸಮೀಲ ಸರ್, ನೀವು ಅದನ್ನು ರಿಯಾಕ್ಟ್ ಮಾಡ್ತಾ ಇದ್ರಿ, ಒಂದು ವಿಷಯ ಹೇಳ್ತಾ ಇದ್ರಿ, ಬಹುಶಃ ಇದು ಬಿಜೆಪಿಯನ್ನ ಸಾರಾಸಗಟಾಗಿ ತಳ್ಳಿ ಹಾಕ್ತಾರೆ ಜನ ಅನ್ನುವಂಥದ್ರ ಬಗ್ಗೆ ಮುಂದೆ ದಿಕ್ಸೂಚಿ ಆಗಬಹುದಾ? ಅಂದ್ರೆ ಅವರ ವಿರೋಧವಾಗಿ ಕೂಡ ಜನ ಈಗ ಸಿದ್ಧರಿದ್ದಾರೆ. ಅಂದ್ರೆ ಕಾಂಗ್ರೆಸ್ ಎಲ್ಲೋ ಒಂದ್ ಕಡೆ ಮತ್ತೆ ಪುಟಿದೇಳ್ತಾ ಇದೆ ಅನ್ನುವಂಥದ್ರ ಒಂದು ನಿರೀಕ್ಷೆಗಳ ಹಾಗಾದ್ರೆ ಇದು ಸಮೀಲ ಸರ್ ಈಗ ಮುನ್ನಡೆ ಎಲ್ಲ ನೋಡಿದ್ರೆ ಈಗಲೇ ಆತರ ಹೇಳೋದಕ್ಕೆ ಆಗೋದಿಲ್ಲ. ಮಾರುತಿ ಅವರು ಒಂದು ಇಂಪಾರ್ಟೆಂಟ್ ವಿಚಾರ ಇತ್ತು. ನ್ಯಾಷನಲ್ ಪಾಲಿಟಿಕ್ಸ್ ಅಲ್ಲಿ ಅವಾಗ್ಲಿಂದ ನಾವು ಬಿಜೆಪಿ ಬಗ್ಗೆ ಮಾತಾಡಿದ್ವಿ. ರಾಷ್ಟ್ರ ರಾಜಕಾರಣದಲ್ಲಿ ಕಾಂಗ್ರೆಸ್ನ ಪಾತ್ರ ಏನು, ಇದು ಈಗ ಚರ್ಚೆ ಆಗ್ಬೇಕಾಗಿದೆ. ನಾವು ಪರ್ಯಾಯ ರಾಜಕಾರಣದ ವಿಚಾರ ಬಂದಾಗ ಬಿಜೆಪಿಗೆ ಲೋಕಲ್ ಅಲ್ಲಿ ಎಲ್ಲೆಲ್ಲಿ ರೀಜನಲ್ ಪಾರ್ಟೀಸ್ಗಳು ಸ್ಟ್ರಾಂಗ್ ಆಗಿತ್ತು ಅಲ್ಲಿ ಬಿಜೆಪಿಗೆ ಫೈಟ್ ಕೊಟ್ಟಿವೆ. ಬಟ್ ಕಾಂಗ್ರೆಸ್ ಎಲ್ಲೂ ರಿಜಿಸ್ಟರ್ ಆಗ್ತಿಲ್ಲ. ನೀವು ಕೇರಳದಲ್ಲಿ ತಗೊಳ್ಳಿ, ಕೇರಳದಲ್ಲಿ ಅಲ್ಲಿ ರಾಹುಲ್ ಗಾಂಧಿ ಗೆದ್ದಿರುವಂತಹ ಜಾಗ ಕೇರಳದಲ್ಲಿ, ಅಲ್ಲಿ ಎಂಪಿ ಅವರು. ಬಟ್ ಈ ಚುನಾವಣೆಯಲ್ಲಿ ಎಡರಂಗದ ವಿರುದ್ಧ ಕ್ಯಾಂಪೇನ್ ಮಾಡೋದ್ರಲ್ಲಿ ಅವರ ರೋಲು ತುಂಬಾ ಜೋರಿತ್ತು ಆರಂಭದಲ್ಲಿ ಕೇರಳದಲ್ಲಿ. ಹೀಗಿರ್ಬೇಕಾದ್ರೆ ರಾಷ್ಟ್ರ ರಾಜಕಾರಣದಲ್ಲಿ ಕಾಂಗ್ರೆಸ್ನ ಪಾತ್ರ ಏನು? ಐಡಿಯಾಲಜಿಕಲ್ ಆಗಿ ಕಾಂಗ್ರೆಸ್ನ ಒಲವು ನಿಲುವುಗಳು ಚೇಂಜ್ ಆಗ್ಬೇಕಾ, ಅಥವಾ ಯಾವ ತರ? ಆವಾಗ್ಲೇ ರೇಷ್ಮೆ ಅವ್ರು ಮಾತಾಡ್ತಾ ಸೆಕ್ಯುಲರಿಸಮ್ ಯಾವ ತರ ಇರ್ಬೇಕು ಏನು ಅಂತ ಕೆಲವು ವಿಚಾರಗಳನ್ನ ಪ್ರೆಸೆಂಟ್ ಮಾಡಿದ್ರು. ಆದ್ರಿಂದ ಈ ಚುನಾವಣೆಯ ನಂತರವಾದರೂ, ಈ ಚುನಾವಣೆಯ ಫಲಿತಾಂಶಗಳ ನಂತರವಾದರೂ ಕಾಂಗ್ರೆಸ್ ಅಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಏನಾದ್ರೂ ಮೇಜರ್ ಸರ್ಜರಿ ಆಗುತ್ತಾ? ಅಲ್ಲಿ ನಾಯಕತ್ವವನ್ನ ಬಲಿಷ್ಠವಾಗಿ ರಾಷ್ಟ್ರ ರಾಜಕಾರಣದಲ್ಲಿ ಪರ್ಯಾಯ ನಾಯಕತ್ವವನ್ನ ಕೊಡುವ ನಿಟ್ಟಿನಲ್ಲಿ ಬಲಿಷ್ಠವಾಗಿ ಯಾವ್ದಾರ ಒಂದು ಹೊಸ ಸ್ಟ್ರಾಟಜಿನ ಅಡಾಪ್ಟ್ ಮಾಡ್ತದ? ಈಗ್ಲಾದ್ರೂ ಅವರು ನಿದ್ದೆಯಿಂದ ಹೇಳ್ತಾರ? ಈ ಶಬ್ದವನ್ನ ನಾವು ಬಳಸಬೇಕಾಗಿದೆ. ಹೀಗಾಗಿ ಕಾಂಗ್ರೆಸ್ನ ಒಲವು ನಿಲುವುಗಳು ಏನು ಅನ್ನೋದು ಸಂಬಂಧಪಟ್ಟಂತೆ ಈ ಚುನಾವಣೆ ಅತ್ಯಂತ ಮಹತ್ವದ ಕೆಲವು ಪ್ರಶ್ನೆಗಳನ್ನು ಎತ್ತಿದೆ ಅನ್ನೋ ಮಾತು ಒಂದು. ಎರಡನೇದು, ಈಗ ಬೆಳಗಾವಿ ವಿಚಾರವನ್ನ ನೀವು ಪ್ರಸ್ತಾಪ ಮಾಡ್ತಿದ್ರಿ. ಇದು ಟಿಪಿಕಲ್ ಲೋಕಲ್ ಆಗಿ ನಾವು ಚರ್ಚೆ ಮಾಡೋದಾದ್ರೆ ಯಡಿಯೂರಪ್ಪ ಅವರ ನಾಯಕತ್ವದ ಮೇಲೆ ಈ ಚುನಾವಣೆಯ ಫಲಿತಾಂಶ ಯಾವ ಪರಿಣಾಮ ಬೀರುತ್ತೆ? ನಂಬರ್ 1, ಆಪರೇಷನ್ ಕಮಲಕ್ಕೆ ಇವರು ಧನಬಲ ತಂತ್ರಗಳು ಇವೆಲ್ಲವನ್ನೂ ಪ್ರಯೋಗ ಮಾಡಿದರೂ ಕೂಡ ವ್ಯತಿರಿಕ್ತ ಫಲಿತಾಂಶ ಬಂದ್ರೆ ಅದು ಈ ಸರ್ಕಾರದ ವಿರುದ್ಧ ಕ್ರಮೇಣ ಜನರ ಮನಸ್ಥಿತಿ ಚೇಂಜ್ ಆಗ್ತಿರೋದ್ರ ಸೂಚನೆನ ರಾಜ್ಯದಲ್ಲಿ. ಇದು ಮತ್ತೆ ಯಡಿಯೂರಪ್ಪ ಅವರ ನಾಯಕತ್ವದ ಮೇಲೆ ಬಿಜೆಪಿನಲ್ಲಿ ಆಂತರಿಕ ವಿದ್ಯಮಾನದ ಮೇಲೆ ಏನ್ ಪರಿಣಾಮ? ಇದು ಎರಡು ಅತ್ಯಂತ ಮುಖ್ಯ. ಮೂರನೇದು, ಟಿಪಿಕಲ್ ಲೋಕಲ್ ಆಗಿ ನಾವು ಮಾತಾಡೋದಾದ್ರೆ ಟಿಪಿಕಲ್ ಲೋಕಲ್ ಆಗಿ ಪಂಚಮಸಾಲಿಗಳ ವಿಚಾರ ದೊಡ್ಡ ಕಾಂಟ್ರವರ್ಸಿ ಕಾರಣ ಆಯ್ತು. ಪಂಚಮಸಾಲಿ ಲಿಂಗಾಯತ ಸಮುದಾಯ ದೊಡ್ಡ ಜಯಮೃತ್ಯುಂಜಯ ಶ್ರೀಗಳ ನೇತೃತ್ವದಲ್ಲಿ ದೊಡ್ಡ ಪಾದಯಾತ್ರೆಯನ್ನೇ ಮಾಡಿ ಮತ್ತು ಚುನಾವಣೆಯ ಸಂದರ್ಭದಲ್ಲಿ ಶರಣಾರ್ಥಿ ಯಾತ್ರವನ್ನ ಆ ಭಾಗದಲ್ಲಿ ಮಾಡ್ತು. ಹೀಗಾಗಿ ಪಂಚಮಸಾಲಿ ಲಿಂಗಾಯತ ಸಮುದಾಯ ಬಿಜೆಪಿಯ ವೋಟ್ ಬ್ಯಾಂಕ್ ಆಗಿದೆಯಾ, ಅಥವಾ ಆ ಮತಗಳು ಸ್ವಲ್ಪ ಬದಲಾದ ಸ್ಥಿತಿನಲ್ಲಿ ಏನಾದ್ರು ಚದರಿ ಹೋಗಿದವ? ಇದ್ರ ಬಗ್ಗೆ ಒಂದು ಚರ್ಚೆ ನಡೀತು. ಎಸ್ ಸರ್, ಇದಕ್ಕೆ ರಿಯಾಕ್ಷನ್ ಮಾರುತಿ ಅವರಿಂದನೂ ಕೂಡ ಪಡೆಯೋಣ. ಎಸ್ ಸರ್, ನೀವು ಹೇಳ್ತಾರೆ. ಸಮೀಲ, ಕಾಂಗ್ರೆಸ್ನ ಅತ್ಯಂತ ದೊಡ್ಡ ರಾಜಕೀಯ ದುರಂತ ಆಂಧ್ರ ಪ್ರದೇಶ ಮತ್ತು ತೆಲಂಗಾಣ. ಇಡೀ ರಾಷ್ಟ್ರದಲ್ಲೇ ಅತ್ಯಂತ ಬಲಿಷ್ಠವಾದ ಕಾಂಗ್ರೆಸ್ ಶಕ್ತಿಯಾಗಿದ್ದು ಅವಿಭಜಿತ ಆಂಧ್ರ ಪ್ರದೇಶ ರಾಜ್ಯದಲ್ಲಿ ವೈಎಸ್ ರಾಜಶೇಖರ ರೆಡ್ಡಿ ಅವರ ಕಾಲದಲ್ಲಿ ಅತ್ಯಂತ ಬಲಿಷ್ಠವಾದ ಶಕ್ತಿ ಇದ್ದಿದ್ದು ಆಂಧ್ರ ಪ್ರದೇಶದಲ್ಲಿ. ಆ ರಾಜ್ಯ ವಿಭಜನೆ ಆಗ್ತಿರೋಂಗೆ ಕಾಂಗ್ರೆಸ್ ಹೇಳಿ ಹೆಸರದಿಂದ ಆಗ್ಬಿಟ್ಟಿದೆ. ವಿರೋಧ ಪಕ್ಷದ ಸ್ಥಾನವನ್ನು ಪಡೆಯಲಿಕ್ಕೆ ಕೂಡ ಪರದಾಡುವಂಥ ಸ್ಥಿತಿ. ಇದು ಪಕ್ಷವೇ ತಾನೇ ಆಹ್ವಾನಿಸ್ಕೊಳ್ತಾ ಇರೋ ಒಂದು ಸಮಸ್ಯೆ ಅಂತ ಕಾಣುತ್ತೆ, ದುರಂತ ಅಂತ ಕಾಣುತ್ತೆ. ನೋಡಿ, ಛತ್ತೀಸ್ಗಢ, ರಾಜಸ್ಥಾನ್, ಮಧ್ಯಪ್ರದೇಶದಲ್ಲಿ ಜನ ಗೆಲ್ಸಿದ್ರು ಕಾಂಗ್ರೆಸ್ನ. 2019 ಲೋಕಸಭಾ ಚುನಾವಣೆ ಶೂನ್ಯ. ಮಧ್ಯಪ್ರದೇಶದಲ್ಲಿ 2, ರಾಜಸ್ಥಾನದಲ್ಲಿ 0. ಯಾಕೆ ಕಾಂಗ್ರೆಸ್ ಅದು ಗೆಲ್ಲೋ ಹಠ ಹೊರಟು ಹೋಗ್ಬಿಟ್ಟಿದ್ಯಾ? ಆ ಗೆಲ್ಲೋ ಇಚ್ಛಾಶಕ್ತಿ ಹೊರಟು ಹೋಗಿದ್ಯಾ? ತಮಗೆ ಏನನ್ಸುತ್ತೆ ಸಮೀಲ? ಒಂದು ಅದು ಈ ತಂತ್ರಗಳು ಇಲ್ಲ ಮತ್ತು ಐಡಿಯಾಲಜಿಕಲ್ ಕ್ಲಾರಿಟಿನೂ ಆ ಪಕ್ಷಕ್ಕೆ ಕಾಣ್ತಿಲ್ಲ, ಮತ್ತು ಸೆಣಸಾಟ ನಡೆಸಬೇಕು ಅನ್ನೋ ಸ್ಫೂರ್ತಿನೂ ಇಲ್ಲ. ಅದು ಯಾಕೆ ಈ ತರ? ಈಗ ಯಾವ್ದೋ ಒಂದು ಪ್ರಿನ್ಸಿಪಲ್ ಸ್ಟ್ಯಾಂಡ್ ಮೇಲೆ ವೆಸ್ಟ್ ಬೆಂಗಾಲ್ ಅವ್ರ ಕ್ಯಾಂಪೇನಿಗೆ ಹೋಗ್ಲಿಲ್ಲ ರಾಹುಲ್ ಗಾಂಧಿ ಅವರು. ಒಂದ್ ರೀತಿಯಲ್ಲಿ ಅವರು ಹವ್ಯಾಸಿ ರಾಜಕಾರಣಿನ ಅಂತ ಕೆಲವು ಸರಿ ನಮಗೆ ಅನುಮಾನನೂ ಬರುತ್ತೆ. ಅವರ ರೀತಿ ನೀತಿ ಎಲ್ಲ ನೋಡಿದ್ರೆ ಹವ್ಯಾಸಿ ರಾಜಕಾರಣಿನ ಅಂತ ಡೌಟು ಬರುತ್ತೆ. ಕಾಂಗ್ರೆಸ್ಗೆ ತಕ್ಷಣಕ್ಕೆ ಬೇಕಾಗಿರೋದು ಒಂದು ಆರ್ಗನೈಸಿಂಗ್ ಸ್ಕಿಲ್ಸ್ ಬೇಕು, ಮೊದಲಾದ ರಾಜಕೀಯ ಪರಿಸ್ಥಿತಿಯಲ್ಲಿ. ಯಾಕೆಂದ್ರೆ ವೋಟ್ ಬ್ಯಾಂಕ್ ಇದೆ ಕಾಂಗ್ರೆಸ್ಗೆ.
ಕಾಂಗ್ರೆಸ್ಗೆ ದೊಡ್ಡ ಮಟ್ಟದಲ್ಲಿ ವೋಟ್ ಬ್ಯಾಂಕ್ ಅಥವಾ ದೊಡ್ಡ ಮಟ್ಟದಲ್ಲಿ ಕಾರ್ಯಕರ್ತರ ದೊಡ್ಡ ಪಡೆ ಇದೆ. ಆ ಪಡೆನೇ ಕಂಗಾಲಾಗಿದೆ ನಾಯಕರ ವರ್ತನೆಗೆ. ಆ ಪಡೆ ಏನಪ್ಪಾ ಅಂತ ದಿಕ್ಕು ತೋಚಲೇ ಇರುವಂತಹ ದೃಶ್ಯಗಳು ಕರ್ನಾಟಕ ಇರ್ಬೋದು, ಬೇರೆ ಬೇರೆ ಕಡೆ ನಮಗೆ ಕಂಡು ಬಂದಿದೆ. ಅವ್ರಿಗೆ ಶಕ್ತಿ ತುಂಬುವ ಕೆಲಸ ಆಗ್ಬೇಕು. ಹೀಗಾಗಿ ಒಂದು ಪ್ರಾಪರ್ ಲೀಡರ್ಶಿಪ್ಪೇ ಇಲ್ಲ ಕಾಂಗ್ರೆಸ್ ಅಲ್ಲಿ ಇರೋದು. ಬೇರು ಮಟ್ಟದಲ್ಲಿ ಕಾರ್ಯಕರ್ತರ ಪಡೆ ಇದೆ, ಆದ್ರೆ ಒಂದು ಪ್ರಾಪರ್ ನಾಯಕತ್ವದ ಕೊರತೆ ಎದ್ದು ಕಾಣ್ತಿದೆ. ಮತ್ತು ನಾಯಕತ್ವ ಒಂದು ಸ್ಟ್ರಾಟಜಿ ಇಲ್ಲ. ಬಿಜೆಪಿನ ಕೌಂಟರ್ ಮಾಡ್ಬೇಕಾದ್ರೆ ಬಲಿಷ್ಠವಾಗಿ ಅದಕ್ಕೊಂದು ತಂತ್ರಗಾರಿಕೆ ಬೇಕು, ಅದಕ್ಕೊಂದು ಸಂಘಟಿತ ರೂಪ ಬೇಕು, ಮತ್ತೆ ಸೆಟೆದು ನಿಲ್ಲುವಂತಹ ಒಂದು ಶಕ್ತಿ ಬೇಕು. ಹಾಗೇನೆ ಒಂದು ರೀತಿಯಲ್ಲಿ ಒಂದು ರಾಷ್ಟ್ರ ಮಟ್ಟದಲ್ಲಿ ಏನಾದ್ರೂ ಒಂದು ದೊಡ್ಡ ವಿದ್ಯಮಾನ ನಡೆದಾಗ ಅಲ್ಲಿ ಅದರ ಪರವಾಗಿ ಅಲ್ಲಿ ಆ ಒಂದು ವಿದ್ಯಮಾನಕ್ಕೆ ಸ್ಪಂದಿಸುವಂತಹ ಗುಣ ಇರಬೇಕು. ಇಂಥ ಮುಖ್ಯವಾದ ಸಂಗತಿಗಳು ಮತ್ತೆ ಜೊತೆಗೆ ಹಿಂದುತ್ವದ ವಿಚಾರಗಳನ್ನ ಪದೇ ಪದೇ ಬಿಜೆಪಿ ಮುಂದಿಟ್ಕೊಂಡು ಕಾಂಗ್ರೆಸ್ ನ ಐಸೋಲೇಟ್ ಮಾಡುವಂತ ಸಂದರ್ಭದಲ್ಲಿ ಯಾವ ಸ್ಟ್ಯಾಂಡ್ ನ ತಗೋಬೇಕು ಅನ್ನೋ ಸಂಬಂಧಪಟ್ಟಂತೆ ಒಂದು ಐಡಿಯಾಲಜಿಕಲ್ ಕ್ಲಾರಿಟಿ ಬೇಕು. ಅದರಲ್ಲೂ ಕೂಡ ಗೊಂದಲ ಇದೆ. ಹೀಗಾಗಿ ಕಾಂಗ್ರೆಸ್ ಗೊಂದಲದಲ್ಲಿದೆ. ಈಗ ನ್ಯಾಷನಲ್ ರಾಷ್ಟ್ರೀಯ ಅಧ್ಯಕ್ಷರು ವಿಚಾರದಲ್ಲೂ ಕೂಡ ಅಲ್ಲಿ ಬೇಕಾದಷ್ಟು ಗೊಂದಲ ಇರೋದು ಎಲ್ಲರಿಗೂ ಕೂಡ ಗೊತ್ತಿರುವಂತಹ ವಿಚಾರ. ಇಂತಹ ಸಂದರ್ಭದಲ್ಲಿ ಕಾಂಗ್ರೆಸ್ ಸಂಪೂರ್ಣ ಮೇಜರ್ ಸರ್ಜರಿ ಆಗಬೇಕು ನ್ಯಾಷನಲ್ ಲೆವೆಲ್. ಅದು ಆಗದ ಹೊರತು ಸದ್ಯದ ಪರಿಸ್ಥಿತಿಯಲ್ಲಿ ಕಷ್ಟ. ಓಕೆ, ಎಸ್, ಬಂದೆ. ತಮಿಳುನಾಡಿನಲ್ಲಿ ಖುಷ್ಬು ಮತ್ತು ಅಣ್ಣಾಮಲೈಗೆ ಈಗ ಹಿನ್ನಡೆ ಆಗಿರುವಂಥದ್ರ ಬಗ್ಗೆ ಅಪ್ಡೇಟ್ ಸಿಗ್ತಾ ಇದೆ. ಅರವಕುರುಚಿ ಕ್ಷೇತ್ರದಲ್ಲಿ ಕಣಕ್ಕಿಳಿದಿರುವಂತಹ ಅಣ್ಣಾಮಲೈ ಬಿಜೆಪಿ ಕ್ಷೇತ್ರದಿಂದ ಕಣಕ್ಕಿಳಿದಿದ್ದಾರೆ. ಈಗ ಹಿನ್ನಡೆಯನ್ನು ಅನುಭವಿಸ್ತಾ ಇದ್ದಾರೆ. ಬಿಜೆಪಿ ಅಭ್ಯರ್ಥಿ ಆಗಿರುವಂತಹ ಅಣ್ಣಾಮಲೈಗೆ ಈಗ ಹಿನ್ನಡೆ ಆಗಿದೆ. ಖುಷ್ಬು ಅವರು ಕೂಡ ಹಿನ್ನಡೆಯನ್ನು ಅನುಭವಿಸ್ತಾ ಇದ್ದಾರೆ. ಇಬ್ಬರಿಗೂ ಕೂಡ ತಮಿಳುನಾಡಿನಲ್ಲಿ ಈಗ ಸದ್ಯಕ್ಕೆ ಹಿನ್ನಡೆಯಲ್ಲಿದ್ದಾರೆ. ಇನ್ನು ಅದನ್ನು ಹೊರತುಪಡಿಸಿದ್ರೆ ಇನ್ನು ಪಶ್ಚಿಮ ಬಂಗಾಳದಲ್ಲಿ 113 ಆಗಿದೆ. ಟಿಎಂಸಿ ಮುನ್ನಡೆ ಪಡ್ಕೊಂಡಿದೆ. ಬಿಜೆಪಿ ಕೂಡ ಶತಕ ಬಾರಿಸಿದೆ. ಡಿಎಂಕೆ ತಮಿಳುನಾಡಿನಲ್ಲಿ 109 ಸ್ಥಾನಗಳಲ್ಲಿದ್ದರೆ ಎಐಎಡಿಎಂಕೆ 64 ಸ್ಥಾನಗಳಲ್ಲಿ ಮುನ್ನಡೆಯನ್ನು ಪಡ್ಕೊಂಡಿದೆ. ಎಸ್, ಕಾಂಗ್ರೆಸ್ನ ವಿಚಾರಕ್ಕೆ ದಿವಾಕರ್ ಸರ್ ರಿಯಾಕ್ಟ್ ಮಾಡ್ತಾರೆ. ಸರ್, ಈಗ ರೇಷ್ಮೆ ಸರ್ ಹೇಳಿದ್ರು ಅವರು ಕೂಡ ಸಹಜ. ಯಾಕಂತಂದ್ರೆ ಬದಲಾದ ಪರಿಸ್ಥಿತಿಗೆ ಮತ್ತು ಸನ್ನಿವೇಶಕ್ಕೆ ನಾಯಕತ್ವ ಮತ್ತು ಪಕ್ಷದ ಕಾರ್ಯಕ್ರಮ, ಪಕ್ಷದ ಸಿದ್ಧಾಂತ ಮತ್ತು ವಾಸ್ತವ ಸ್ಥಿತಿಗೆ ಪಕ್ಷದ ಸ್ಪಂದನೆ, ಇದರಲ್ಲಿ ಕೆಲವೊಂದು ಪರಿವರ್ತನೆ ಆಗಬೇಕು ಅಂತೇನು ಸಮೀವುಲ್ಲಾ ಅವ್ರು ಹೇಳ್ತಾ ಇದ್ದಾರೆ. ಆ ವಿಚಾರವನ್ನು ನಾನು ಕೂಡ ಒಪ್ತೇನೆ. ಆದರೆ ಏನಾಗಿದೆ ಅಂತ ಹೇಳಿದರೆ, ಇವತ್ತು ಆಂತರಿಕವಾಗಿ ಪಕ್ಷವನ್ನು ಬಲಪಡಿಸಬೇಕು ಅಂತೇಳಿ ನಾವು ಯುವ ಕಾಂಗ್ರೆಸ್ಗೆ ಚುನಾವಣೆಯನ್ನು ಮಾಡೋ ಸಂಪ್ರದಾಯ ಬಂತು. ನಾನು ಭಾಳ ವರ್ಷ ಯುವ ಕಾಂಗ್ರೆಸ್ ಬ್ಲಾಕ್ ಲೆವೆಲಿಂದ ರಾಜ್ಯ ಮಟ್ಟ, ರಾಷ್ಟ್ರ ಮಟ್ಟದವರೆಗೆ ಕೆಲಸ ಮಾಡಿದ್ವಿ. ನಾವಿವತ್ತು ಚುನಾವಣೆ ಎದುರಿಸ್ತಿಲ್ಲ, ಆದರೆ ಸಂಘಟನೆಯಲ್ಲಿ ಕೆಲಸ ಮಾಡಿ ಬಂದ್ವಿ. ಆದರೆ ಇವತ್ತು ಪಕ್ಷದ ಚುನಾವಣೆ ಎದುರಿಸಬೇಕು ಅಂದರೂ ಕೂಡ ಸಾಮಾನ್ಯ ಕಾರ್ಯಕರ್ತ ಚುನಾವಣೆಯನ್ನು ಗೆಲ್ಲದಂಥ ಒಂದು ಸನ್ನಿವೇಶ ನಿರ್ಮಾಣ ಆಗಿದೆ ಯೂತ್ ಕಾಂಗ್ರೆಸ್ NSU. ಅದರಿಂದ ಯಾರಿಗೆ ಪಕ್ಷದ ಬಗ್ಗೆ ಆಸಕ್ತಿ ಇದೆ ಮತ್ತು ಸ್ಥಾಪಿತ ಹಿತಾಸಕ್ತಿಗಳು ಜನಕ್ಕೇನೋ ಏನಾಗಿದೆ, ಅದೇ ಮುಖ ನೋಡಿ 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 ಬೇಜಾರಾಗಿ ಹೋಗಿರುತ್ತೆ. ಆಯ್ತು, ಅವ್ರು ಏನರೇ ಆದ್ರೆ ಅವ್ರ ಕುಟುಂಬದವ್ರು ಇನ್ನೊಬ್ಬರೇ ಆದರೂ ಬರ್ತಾರೆ. ಆ ಕಾರಣಕ್ಕೋಸ್ಕರ ಇವತ್ತೇನು ವೆಸ್ಟ್ ಬೆಂಗಾಲಲ್ಲಿ ಮಾಡಿದ್ರಲ್ಲ, ಈಗ ಉದಾಹರಣೆಗೆ ಕಾಂಗ್ರೆಸ್ ದುರ್ಬಲ ಆಗಿದೆ ಅಂತ ಹೇಳ್ತಾ ಇದ್ರು. ಇದೇ ನಾಯಕತ್ವ, ಇದೇ ಪಿನರಾಯಿ ವಿಜಯನ್ ವಿರುದ್ಧ 20ರಲ್ಲಿ 19 ಸೀಟನ್ನು ಗೆದ್ದರು. ಕೇರಳದಲ್ಲಿ ಅಸೆಂಬ್ಲಿಯಲ್ಲಿ ಗೆಲ್ಲಕ್ಕಾಗ್ತಾ ಇಲ್ಲ. ಯಾಕಂದರೆ ಭಾರತದ ಪ್ರಜಾಪ್ರಭುತ್ವವನ್ನು ಮಾರ್ಕ್ ತುಲ್ಲಿ ಹೇಳ್ದಂಗೆ ಇಟ್ಸ್ ಅನ್ ಇಲ್ಲಿಟ್ರೇಟ್ ಇಂಟೆಲಿಜೆನ್ಸಿಯಾ ಅಂತ ಒಂದು ಸರಿ ಕರೆದ್ರು. ಮತದಾರ ಬಹಳ ಜಾಗೃತ ಮತ್ತು ಪ್ರಭುತ್ವ, ರಾಜಕೀಯ ವಿವೇಕ, ಮತದಾರ ರಾಜಕೀಯ ವಿವೇಕ. ಆದರೆ ಇವತ್ತು ನಮ್ಮ ಪಕ್ಷ ರಾಷ್ಟ್ರದ ಆಗುಹೋಗುಗಳಿಗೆ ಮತ್ತು ವೈಚಾರಿಕವಾಗಿ ಹೆಚ್ಚು ಕ್ಲಾರಿಟಿಯನ್ನು ಹೊಂದಬೇಕು ಎಂಬ ವಿಚಾರದಲ್ಲಿ ನಾನು ಸಮೀವುಲ್ಲಾ ಅವರ ಅಭಿಪ್ರಾಯ. ಒಂದು ನೇರವಾದ ಒಂದು ಆರೋಪ ಅಂತ ಹೇಳಿದ್ರೆ ಹವ್ಯಾಸಿ ರಾಜಕಾರಣಿನ ರಾಹುಲ್ ಗಾಂಧಿ ಅವರು ಅನ್ನೋ ರೀತಿಯಲ್ಲಿ ಕಾಣಿಸ್ತಾರೆ. ನಾವು ಜಯೇಶ್ ಪಟೇಲ್ಗೆ ತಮಾಷೆ ಮಾಡ್ತೀವಿ. ಪುರುಸೊತ್ತಿದ್ದಾಗ ಪಾಲಿಟಿಕ್ಸ್, ಅನುಕೂಲ ಇದ್ದಾಗ ಅಡ್ಮಿನಿಸ್ಟ್ರೇಷನ್. ಒಂದೇನು ಹೇಳ್ತೀನಿ ಅಂದರೆ, ಪೊಲಿಟಿಕ್ಸ್ ಕೆನಾಟ್ ಬಿ ಎ ಗೇನ್ಫುಲ್ ಅವೊಕೇಶನ್. ಈಗ ನಾನೊಬ್ಬ ರಾಜಕಾರಣದಲ್ಲಿ ಆಸಕ್ತ, ಪಕ್ಷದ ಒಬ್ಬ ವಕ್ತಾರ. ಅದರರ್ಥ ನಾನು 24/7 ರಾಜಕಾರಣ ಮಾಡಬೇಕು ಅಂತ ನಿರೀಕ್ಷೆ ಮಾಡಿದರೆ ನಾನು ಐ ಹ್ಯಾವ್ ಟು ಡಿಪೆಂಡ್ ಅಪಾನ್ ದಿ ಪೊಲಿಟಿಕ್ಸ್. ನಾನು ಹೊಟ್ಟೆಪಾಡಿಗೆ ನಾನು ವಕೀಲಿ ಕೆಲಸ ಮಾಡಲೇಬೇಕಾಗತ್ತೆ. 11 to 5. ರಾಹುಲ್ ಗಾಂಧಿ ಅವ್ರಿಗೆ ಏನಿದೆ ಅಲ್ಲ, ನಾನು ಹೇಳೋದು ಅಲ್ಲ, ಹಾಗಲ್ಲ. ಇದೇ ರಾಜಕಾರಣಿಗೆ ನಾನು ಹೇಳೋದು, ರಾಜಕಾರಣದಲ್ಲಿ ಆ ಥರ ಹವ್ಯಾಸಿ ರಾಜಕಾರಣ ಅಂತ ಏನು ಸಮೀವುಲ್ಲಾ ಅವ್ರು ಹೇಳಿದ್ರಲ್ಲ, ಆ ಹವ್ಯಾಸಿ ರಾಜಕಾರಣಕ್ಕೆ ನನ್ನ ವ್ಯಾಖ್ಯಾನ ಮಾತ್ರ. ನಾನು ರಾಹುಲ್ ಗಾಂಧಿ ಅವರ ಕಾಂಟೆಕ್ಸ್ಟ್ ಅಲ್ಲ, ಬಹುಶಃ ಈ ದೇಶದ ಲೀಡರ್ ಅಲ್ಲ ಸರ್. ಕಾಂಗ್ರೆಸ್ ಪಕ್ಷಕ್ಕೆ ಅವರೇ ಲೀಡರು, ಅವ್ರನ್ನ ಪ್ರಧಾನಿಯಾಗಿ ನೋಡಬೇಕು ಅನ್ನುವಂಥದ್ದು ಆಸೆ. ಅದು ಈ ದೇಶದ ಕಾಂಗ್ರೆಸ್ ಕಾರ್ಯಕರ್ತರ ಸರ್ವಮಾನ್ಯ ಅಪೇಕ್ಷೆ. ರಾಹುಲ್ ಗಾಂಧಿ ಅವರು ಈ ದೇಶದ ಪ್ರಧಾನಮಂತ್ರಿ ಆಗಬೇಕು ಅನ್ನತಕ್ಕಂಥ ಅಪೇಕ್ಷಿತರು ಲಕ್ಷಾಂತರ ಜನ ಇದ್ದಾರೆ, ನಾನು ಕೂಡ ಒಬ್ಬ. ಆದರೆ ಅದು ಬರೋ ಹಾಗೆ ಇದ್ದಾರೆ, ಅದಕ್ಕೆ ಹೋಗುವ ಅಲ್ಲ. ನೋಡಿ, ಪ್ರಜಾಪ್ರಭುತ್ವ ಅಂದ್ರೆ ಬೇಡ ಅನ್ನೋರು ಇರ್ತಾರೆ, ಬೇಕು ಅನ್ನೋರು ಇರ್ತಾರೆ. ಈಗ LK ಅದ್ವಾನಿ ಅವರು 2004ರಲ್ಲಿ ಪ್ರಧಾನಮಂತ್ರಿ ಕ್ಯಾಂಡಿಡೇಟ್ ಆಗಿ ಬಿಂಬಿಸರಿದ್ರು.
ಬಟ್ 2014 ಅವ್ರಿಗೆ ಪಾರ್ಲಿಮೆಂಟ್ ಟಿಕೆಟೇ ಕೊಡಲಿಲ್ಲ. ಅದರಿಂದ ಈ ರಾಜಕಾರಣದಲ್ಲಿ ಏನು ಬೇಕಾದ್ರೂ ಆಗ್ಬೋದು. ಅದರಿಂದ ನಾನು ರಾಹುಲ್ ಗಾಂಧಿಯವರು ಹೆಚ್ಚು ಕ್ರಿಯಾಶೀಲರಾಗಿ ನಮ್ಮ ನಾಯಕತ್ವವನ್ನು ಕೊಡಬೇಕು ಅಂತ ಅಪೇಕ್ಷೆ ಪಡೋದು ಸಹಜ ಮತ್ತು ಸ್ವಾಭಾವಿಕ. ಅದು ಬೇರೆ ಈ ಕಾರ್ಯಕರ್ತರಷ್ಟೇ ಅಲ್ಲ, ಈ ದೇಶದ ಜನರ ಅಪೇಕ್ಷೆ ಕೂಡ. ಬಹುಶಃ ಈಗ ಬದಲಾದ ಸನ್ನಿವೇಶದಲ್ಲಿ ಅವರು ಸ್ಪಂದಿಸ್ತಾರೆ ಅಂತ ಅನೇಕರ ಅಪೇಕ್ಷೆ ಅಂತ ನನ್ನ ಅಪೇಕ್ಷೆ ಕೂಡ. ಸಮೀವುಲ್ಲಾ, ಡಾಕ್ಟರ್ ಮನಮೋಹನ್ ಸಿಂಗ್ರಂತ ಒಬ್ಬ ಮೇಧಾವಿ ದೂರದರ್ಶಿತ್ವದ ಪ್ರಧಾನಿ ಕೈಗಳಿಗೆ ಮಂತ್ರಿಯಾಗಿ ಕೆಲಸ ಮಾಡೋ ವಿನಯವಂತಿಕೆ ತೋರಿಸ್ಬಿಟ್ಟಿದ್ರೆ ರಾಹುಲ್ ಗಾಂಧಿಯ ಕನಸು ನನಸಾಗ್ತಿತ್ತು ಅಂತ ಅನ್ಸುತ್ತೆ ನನಗೆ. ತಮಗೆ ಏನ್ ಅನ್ಸುತ್ತೆ? UPA ಬಾರ್ನ್ ಟು ಬಿ ಪ್ರೈಮ್ ಮಿನಿಸ್ಟರ್ ಅನ್ನೋ ಆಟಿಟ್ಯೂಡ್ ಇದೆಯಲ್ಲ, ಇಂದಿರಾ ಗಾಂಧಿ ಅವರು ಅವ್ರನ್ನ ತಡೆದು ಹಿಡಿದು ನಿಲ್ಸಿದೆ ಅಂತ ಕಾಣುತ್ತೆ. ಬಂದೆ ಸರ್, ಇದಕ್ಕೆ ರಿಯಾಕ್ಷನ್ ತಗೊಳ್ತೀನಿ. ಒಂದೇ ನಿಮಿಷ ಸರ್. ಕಾಂಗ್ರೆಸ್ನ ಬಸನಗೌಡ ತುರ್ವಿಹಾಳ್ಗೆ ಈಗ ಮುನ್ನಡೆ ಸಿಕ್ಕಿರುವಂಥದ್ದನ್ನು ನೋಡ್ತಾ ಇದ್ದೀವಿ. ಒಂದು ರೀತಿ ಹಗ್ಗ ಜಗಾಟ, ಹಾವು ಎಣೆಯಾಟ ಇನ್ನೂ ಕೂಡ ಮುಂದುವರೆದಿದೆ. ಮಸ್ಕಿಯಲ್ಲಿ 5ನೇ ಸುತ್ತಿನಲ್ಲೂ ಕೂಡ ಈಗ ಕಾಂಗ್ರೆಸ್ ಮುನ್ನಡೆಯನ್ನ ಪಡ್ಕೊಂಡಿದೆ. ಬಿಜೆಪಿಯ ಪ್ರತಾಪ್ ಗೌಡ ಪಾಟೀಲ್ ಅವರ ಎದುರಿನಲ್ಲಿ ಬಸನಗೌಡ ತುರ್ವಿಹಾಳ್ ಅವರು ಈಗ ಮೇಲುಗೈಯನ್ನ ಸಾಧಿಸ್ತಾ ಇದ್ದಾರೆ. ಹಾಗೆ ಬೆಳಗಾವಿಯಲ್ಲೂ ಕೂಡ ನಾವು ಅಬ್ಸರ್ವ್ ಮಾಡಿದ್ವಿ, ಸತೀಶ್ ಜಾರಕಿಹೊಳಿ ಅವರು 10ನೇ ಸುತ್ತಿನ ಮತದಾನದ ಒಂದು ಮತ ಎಣಿಕೆಯ ಪ್ರಕ್ರಿಯೆ ಮುಗಿದಿದೆ. 10ನೇ ಸುತ್ತಿನಲ್ಲೂ ಕೂಡ ಬೆಳಗಾವಿಯಲ್ಲಿ ಸತೀಶ್ ಜಾರಕಿಹೊಳಿ ಅವರು ಮುನ್ನಡೆಯನ್ನ ಕಾದ್ಕೊಂಡಿದ್ದಾರೆ. ಎಷ್ಟು ಓಟ್ ಕೌಂಟ್ ಆಗಿದೆ? 10 ರೌಂಡ್ ಆಗಿದೆ. 29,000 ಚೇಂಜ್ ಸತೀಶ್ ಜಾರಕಿಹೊಳಿ ಅವರು ಪಡ್ಕೊಂಡಿದ್ದಾರೆ. ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಒಂದು 2-3 ಲಕ್ಷ ಓಟ್ ಕೌಂಟ್ ಆಗುವವರೆಗೆ ಹೇಳಲಿಕ್ಕೆ ಆಗಲ್ಲ. ಬಟ್ ಮಸ್ಕಿಯಲ್ಲಿ ಅಸೆಂಬ್ಲಿಯಲ್ಲಿ ನೀವು ಟ್ರೆಂಡ್ ಅನ್ನು ಹೇಳ್ಬೋದು, ಬಟ್ ಪಾರ್ಲಿಮೆಂಟ್ ಅಲ್ಲಿ 8 ಅಸೆಂಬ್ಲಿ ಸೆಗ್ಮೆಂಟ್ ಇರೋದ್ರಿಂದ ನನಗಿರೋ ಮಾಹಿತಿ ಪ್ರಕಾರ ಸತೀಶ್ ಜಾರಕಿಹೊಳಿ ವಿಲ್ ವಿನ್ ದಟ್ ಸೀಟ್ ವಿತ್ ಮೋರ್ ದನ್ 50,000 votes. ಓಕೆ, ದಿಸ್ ಇಸ್ ಅವರ್ ಇನ್ಫಾರ್ಮೇಶನ್. ಓಕೆ, ಬಟ್ ಇಂಟರ್ನಲ್ಲಿ ನೋಡಿದ್ರೆ ಸತೀಶ್ ಜಾರಕಿಹೊಳಿ ಅವ್ರಿಗಾಗ್ಲಿ ಅಥವಾ ಅವ್ರ ಫ್ಯಾಮಿಲಿ ಅವ್ರಿಗೇನೆ ಅವ್ರು ಗೆಲ್ಲೋದು ಅಷ್ಟೇನು ಬೇಕಾಗಿಲ್ಲ ಅನ್ನೋಂಥದ್ದಿದೆ. ಅಂದ್ರೆ ಇಲ್ಲೇ ಏನು ಮಾಡ್ತಾ ಇಲ್ಲ, ಅಲ್ಲಿಗೂ ಇನ್ನೇನ್ ಮಾಡ್ತಾರೆ ಅಂತ. ಫ್ಯಾಮಿಲಿ ಗಿಮಿಲಿ ಎಲ್ಲಕ್ಕಿಂತಲೂ ಹೆಚ್ಚಾಗಿ ಕಾಂಗ್ರೆಸ್ ಪಕ್ಷ ಇವತ್ತಿನ ಕರ್ನಾಟಕದಲ್ಲಿ ಬಿಜೆಪಿ ಜನಸ್ಪಂದನೆ ಇಲ್ಲದ ದುರಾಡಳಿತದ ಸಂದರ್ಭದಲ್ಲಿ ಆ ಜನರ ಆಂಗರ್ ಅನ್ನು ಎಕ್ಸ್ಪ್ರೆಷನ್ ಮಾಡಲಿಕ್ಕೆ ಸತೀಶ್ ಜಾರಕಿಹೊಳಿ ನಿಮಿತ್ತ ಮಾತ್ರ. ಇವತ್ತೇನು ಅವರೇ ಕ್ಯಾಂಡಿಡೇಟ್ ಆದ್ರು, ಯಾಕೆ ಬೇರೆ ಕ್ಯಾಂಡಿಡೇಟ್ ಟ್ರೈ ಮಾಡಿ ಬೇರೆ ಅವರ ಶಾಸಕರನ್ನು ತಗೊಂಡೋಗಿ ಮತ್ತೆ ಅಲ್ಲಿಗೆ ನಿಲ್ಲಿಸುವಂತದ್ದು ಬೇಕಾಗಿತ್ತ ಸರ್? ಒಂದು ಪಾರ್ಲಿಮೆಂಟಿಗೆ ಚುನಾವಣೆಗೆ ನಿಲ್ಲಿಸಬೇಕಾದ್ರೆ ಇಡೀ ಆ ಪಾರ್ಲಿಮೆಂಟ್ನ ಎಲ್ಲ ಕ್ಷೇತ್ರದಲ್ಲೂ ಕೂಡ ಇದು ಮಾಡಬೇಕಾಗುತ್ತೆ. ಅದನ್ನ ಹೇಳಕ್ಕಾಗಲ್ಲ. ಬಿಜೆಪಿ ಯಾವುದೋ ಪಕ್ಷದ ಸ್ವಾತಂತ್ರ್ಯ. ಮಂಗಳಾ ಅಂಗಡಿ ಹೌಸ್ ವೈಫ್, ಶಿ ಇಸ್ ಕಂಟೆಸ್ಟಿಂಗ್ ಬಿಕಾಸ್ ಅವರ್ ಹಸ್ಬೆಂಡ್ ಲಾಸ್ಟ್. ಹಾಗೆ ವೆನ್ ಕಂಪೇರ್ ಟು ಮಂಗಳಾ ಅಂಗಡಿ, ಹೂ ಇಸ್ ಎನ್ ಹೌಸ್ ವೈಫ್ ಅಂಡ್ ವೈಫ್ ಆಫ್ ಮೈ ಬಿಲೋವ್ಡ್ ಫ್ರೆಂಡ್ ಸುರೇಶ್ ಅಂಗಡಿ, ಅವ್ರು ಕಂಟೆಸ್ಟ್ ಮಾಡುವಾಗ ಸತೀಶ್ ಜಾರಕಿಹೊಳಿ ಇದೆ ಲೆಜಿಸ್ಲೇಟರ್, ಮಿನಿಸ್ಟರ್, MLC 15-16 ವರ್ಷದಿಂದ ಇದ್ದಾರೆ. ಹಾಗೆ ಇದೆ ಬೆಟರ್ ಕ್ಯಾಂಡಿಡೇಟ್ ಅಂತ ನನಗೆ. ನೋ ಡೌಟ್ ಕಾಂಗ್ರೆಸ್ನ ಬಸನಗೌಡ ತುರ್ವಿಹಾಳ್ಗೆ ಮುನ್ನಡೆ ಸಿಕ್ಕಿರುವಂಥದ್ದನ್ನು ನೋಡ್ತಾ ಇದ್ದೀವಿ. 5ನೇ ಸುತ್ತಿನ ಮತ ಎಣಿಕೆ ಪ್ರಕ್ರಿಯೆ ಮುಗಿದಿದೆ. ಪ್ರತಾಪ್ ಗೌಡ ಪಾಟೀಲ್ಗೆ 2,000ಕ್ಕೂ ಹೆಚ್ಚು ಮತಗಳ ಹಿನ್ನಡೆಯನ್ನು ಈಗ ಪ್ರತಾಪ್ ಗೌಡ ಅವರು ಅನುಭವಿಸ್ತಾ ಇದ್ದಾರೆ. ಪ್ರತಾಪ್ ಗೌಡ ಅವರು 7,406 ಮತಗಳನ್ನು ಪಡ್ಕೊಂಡಿದ್ದಾರೆ. ಬಸನಗೌಡ ತುರ್ವಿಹಾಳ್ ಅವರು 9,756 ಮತಗಳನ್ನು ಪಡ್ಕೊಂಡಿದ್ದಾರೆ. ಸೊ ಮಸ್ಕಿಯಲ್ಲಿ ಈಗ ಕಾಂಗ್ರೆಸ್ ಮುನ್ನಡೆಯನ್ನು ಪಡ್ಕೊಂಡಿದೆ. 2,000ಕ್ಕೂ ಹೆಚ್ಚು ಮತಗಳ ಅಂತರದಲ್ಲಿದ್ದಾರೆ. ಎಸ್ ಮಾರುತಿ ಸರ್, ನೀವು ರಿಯಾಕ್ಟ್ ಮಾಡ್ತಾ ಇದ್ದೀರಿ. ಎಸ್ ಸರ್, ನಾನು ಸಮೀವುಲ್ಲಾ ಅವರು ಮತ್ತು ದಿವಾಕರ್ ಅವರು ಕಾಂಗ್ರೆಸ್ ನಾಯಕತ್ವದ ಬಗ್ಗೆ ಮಾತನಾಡ್ತಾ ಇದ್ರು ರಾಷ್ಟ್ರ ಮಟ್ಟದಲ್ಲಿ. ಸರ್, ಇಡೀ ರಾಷ್ಟ್ರದಲ್ಲಿ ಅವಲೋಕಿಸಿದ್ರೆ ಒಳ್ಳೆ ನಾಯಕರು ಕಾಂಗ್ರೆಸ್ ನಲ್ಲಿ ಯುವಕರಿದ್ದಾರೆ. ಆದ್ರೆ ಈ ಫ್ಯಾಮಿಲಿ ಪಾಲಿಟಿಕ್ಸ್ ದಿಂದ ಅವ್ರು ಹೊರಗೆ ಬರ್ತಾ ಇಲ್ಲ. ದಿವಾಕರ್ ಅವರು ಏನೋ ಹೇಳ್ತಾ ಇದ್ದಾರೆ, ಬೀಯಿಂಗ್ ಎ ಪೊಲಿಟಿಕಲ್ ಸ್ಟೇಟ್ಮೆಂಟ್ ಅವ್ರದ್ದು, ಇಟ್ ಇಸ್ ನಾಟ್ ಹಿಸ್ ಹಾರ್ಟ್ಫುಲ್ ಸ್ಟೇಟ್ಮೆಂಟ್. ನಾನು ಹೇಳ್ತಾ ಇರುವಂತದ್ದು, ಇಡೀ ರಾಷ್ಟ್ರದಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ವಿರೋಧ ಪಕ್ಷ ಬಹಳ ಗಟ್ಟಿಯಾಗಿ ಬೆಳಿಬೇಕು ಅನ್ನೋದಾದ್ರೆ, ಪ್ರಜಾಪ್ರಭುತ್ವ ಉಳಿಬೇಕು ಅಂತ ಆದ್ರೆ ವಿರೋಧ ಪಕ್ಷಗಳು ಬಹಳ ಬಲಿಷ್ಠವಾಗಿ ಬೆಳಿಬೇಕು ರಾಷ್ಟ್ರದಲ್ಲಿ. ಆದ್ರೆ ಕಾಂಗ್ರೆಸ್ ಪಕ್ಷ, ಅದು ಜ್ಯೋತಿರಾಜ್ ಸಿದ್ದೆ ಆಗಿರ್ಬಹುದು, ರಾಜೇಶ್ ಪೈಲಟ್ ಅಂತ ನಾಯಕರು, ಯುವ ನಾಯಕರನ್ನೂ ಸಹ ಅವರು ದೇ ಹ್ಯಾವ್ ನೆಗ್ಲೆಕ್ಟೆಡ್. ಹೇಗೆ ಪಕ್ಷ ಬೆಳೆಯುತ್ತೆ ಸರ್ ಈ ರಾಹುಲ್ ಗಾಂಧಿ ಅವ್ರನ್ನ ಇಟ್ಕೊಂಡು? ಯಾವ ರೀತಿ ಬೆಳೆಯುತ್ತೆ ರಾಹುಲ್ ಗಾಂಧಿ? ವಾಟ್ ಈಸ್ ಹಿಸ್ ಕಾಂಟ್ರಿಬ್ಯೂಷನ್? ಒಬ್ಬ ಮನಮೋಹನ್ ಸಿಂಗ್ ಅಂತ ಹಣಕಾಸು, ವಿ ಆಲ್ಸೋ ರೆಸ್ಪೆಕ್ಟ್ ಹಿಮ್ ಬೀಯಿಂಗ್ ಎ ಗ್ರೇಟ್ ಎಕನಾಮಿಸ್ಟ್ ಅನ್ನೋದು. ಹಲವಾರು ವಿಚಾರಗಳಲ್ಲಿ ಅವರು ವಿಫಲ ಆಗಿರಬಹುದು, ಆದ್ರೆ ಅಂತವರ ಪ್ರಧಾನಮಂತ್ರಿಗಳಾಗಿದ್ದಾಗನೇ ಅವ್ರ ಕೆಳಗಡೆ ಒಳ್ಳೆ ಕೆಲಸ ಮಾಡ್ಲಿಕ್ಕೆ ಅವಕಾಶ ಕೊಟ್ಟಾಗೆ ಮನುಷ್ಯ ಕೆಲಸ ಮಾಡಲಿಲ್ಲ. ಈ ದೇಶದ ನೆಲದ ಸಂಸ್ಕೃತಿ ಗೊತ್ತಿಲ್ಲ. ಭಾರತ ದೇಶ ಅಂತ ಹೇಳಿದ್ರೆ ಅಗ್ರಿಕಲ್ಚರು ಸರ್, ಕೃಷಿ ನಮ್ದು. ಇವತ್ತಿಗೂ ನಾನು ಕೃಷಿ ಮಾಡ್ತೀನಿ. 70% ಜನ ನಾವು ಇವತ್ತು ಕೃಷಿ ಮಾಡ್ತಾ ಇದ್ದೀವಿ. ಕೃಷಿಯ ಬಗ್ಗೆ ಒಂದು ಪೈಸೆ ಇನ್ಫಾರ್ಮೇಶನ್ ಇಲ್ಲ ಮನುಷ್ಯನಿಗೆ, ನಾಲೆಜ್ ಇಲ್ಲ. ಅಂತವನನ್ನ ರಾಷ್ಟ್ರದ ಪ್ರಧಾನಮಂತ್ರಿಗಳಂತ ಮಾಡ್ಬೇಕು ಅಂತ ಹೇಳ್ತೀರಿ. ನೀವು ಹೇಳ್ತೀರಿ, ಐ ಡೋಂಟ್ ಡಿನೈ ದಟ್, ನೀವು ಹೇಳ್ಕೊಂಡು ಇರಿ. ಆದ್ರೆ ಆ ಮನುಷ್ಯನಲ್ಲಿ ಆ ಕ್ಷಮತೆ ಇದೆಯಾ ಅನ್ನೋದನ್ನ ಪರಾಮರ್ಶೆ ಮಾಡ್ಬೇಕು, ಮಾಡಬಾರ್ದು. ಸತ್ಯ. ರಾಜೇಶ್ ಪೈಲಟ್ ಅವರನ್ನು ಮಾಡಿ ಸರ್. He will lead the country. He will become a very strong leader in the country. Divakar avare, you are so intelligent, be a leader.
ರಾಹುಲ್ ಗಾಂಧಿ ಅವ್ರನ್ನ ಹೊಳ್ಕೊಂಡು 2 ದಿವಸ ಇರ್ತೀರಿ ನೀವು. ಒಂದ್ ನಿಮಿಷ ಜಿರ್ಲಿ ಅವರೇ, ಸರ್ ನನ್ನ ಜಿರ್ಲಿ ಅವರೇ, ನೀವು ಹೇಳಿದಂತ ಬಹಳ ಒಪ್ತೇನೆ. ಭಾರತ ಕೃಷಿ ಹಿನ್ನೆಲೆಯ ರಾಷ್ಟ್ರ, ಈ ಕೃಷಿ ಗೊತ್ತಿರತಕ್ಕಂಥವ್ನು ಈ ದೇಶದ ನಾಯಕ ಆಗಬೇಕು ಎಂಬುದು ಎಲ್ಲರೂ ಒಪ್ತಕ್ಕಂಥ ಶಾಶ್ವತ ಸತ್ಯ. ಆದ್ರೆ ಇವತ್ತು ಪ್ರಧಾನಮಂತ್ರಿ ಆಗ್ಲಿಕ್ಕೆ ಅದಾನಿ ಅಂಬಾನಿ ಇದ್ರೆ ಸಾಕಲ್ಲ, ಕೃಷಿಕರು ಯಾಕೆ ಬೇಕು? ನೀವು ರೈತರು ಇವತ್ತು ರೈತರಲ್ಲಿ ಸತ್ಯಾಗ್ರಹ 2 ತಿಂಗಳಿಂದ ಹೋರಾಟ ಮಾಡ್ತಾ ಇದ್ರೆ ಅವ್ರ ಬಗ್ಗೆ ಕರ್ಟಸಿ ಇಲ್ಲ ನಿಮಗೆ. ವಾಟ್ ಐ ಮೀನ್ ಟು ಸೇ, ಕೃಷಿ ಬೇಕು ಅಂತಿಲ್ಲ, ನಿಮ್ಮ ಆದ್ಯತೆ ನೋಡಿದಾಗ ಕೃಷಿ ಬೇಕು ಅಂತಿಲ್ಲ. ದೇವೇಗೌಡರಲ್ಲಿ ಆ ಒಂದು ಕೃಷಿ ಹಿನ್ನೆಲೆ ಇತ್ತು, ಅವರಿಗೆ ಜನರ ಸಮಸ್ಯೆಗಳ ಗೊತ್ತಿತ್ತು. ಹಿ ಪ್ರೂವ್ ಟು ಬಿ ಎ ಗುಡ್ ಪ್ರೈಮ್ ಮಿನಿಸ್ಟರ್. ನನ್ನ ಪ್ರಕಾರ ಅಂತವ್ರು ಬರ್ಬೇಕು ಸರ್. ಅದನ್ನ ಬಿಟ್ಟು ನೀವು ರಾಹುಲ್ ಗಾಂಧಿ ಅಂತ ಹೇಳ್ಕೊಂಡು ಬೂಲಿ ಗುಂಪಾಗ್ತಾ ಇದ್ದೀರಲ್ಲ ದೇಶದಲ್ಲಿ, ಅದನ್ನ ಅವಲೋಕನ ಮಾಡಿ ಸರ್ ನೀವು. ಅಲ್ಲ ಸರ್, ಈಗ ಬಿಜೆಪಿಗೂ ಅದೇ ಬೇಕಲ್ವಾ ಸರ್? ಕಾಂಗ್ರೆಸ್ ಮುಕ್ತ ಭಾರತ ಮಾಡೋದಕ್ಕೆ ಹೊರಟಿದ್ದೀರಾ ಅಂತ ಅವರು ಬಿಡಿ ಸರ್. ಹಾಗಾದ್ರೆ ಕಾಂಗ್ರೆಸ್ ಮುಕ್ತ ಭಾರತ ನೋಡಿ, ಈ ದೇಶದಲ್ಲಿ ಪ್ರಧಾನಿ ಆಗ್ಲಿಕ್ಕೆ ಅದಾನಿ ಅಂಬಾನಿ ಅಂತವರು ಪೋಷಣೆ ಮಾಡಿದರೆ ಸಾಕು ಎಂಬತಕ್ಕಂತ ಒಂದು ಸತ್ಯ ಇವತ್ತು ಹೊರಗೆ ಬರ್ತಾ ಇದೆ. ಆದ್ರಿಂದ ನೀವು ರಾಹುಲ್ ಗಾಂಧಿ ಟೀಕೆ ಮಾಡೋಕ್ಕಿಂತ ಮುಂಚೆ ನಿಮ್ಮ ಪ್ರಾಶಸ್ತ್ಯ ಏನು? ಪ್ರಧಾನಮಂತ್ರಿ ಆಗೋದು ಮುಖ್ಯ ಅಲ್ಲ, ಆದವ್ರು ಮಾಡ್ತಾ ಇರೋದೇನು ಎಂಬುದು ಬಹಳ ಮುಖ್ಯ ಆಗಿದೆ. ದಿವಾಕರ್ ಅವರೇ, ನಿಮ್ಮಿಂದ ಈ ತರದ ಇಂಟರ್ಪ್ರಿಟೇಷನ್ ನಾನು ಇಂಟರ್ಪ್ರಿಟೇಷನ್ ಅಲ್ಲ, ಇಟ್ಸ್ ಎ ಟ್ರೂತ್ ವಿಚ್ ಇಸ್ ಕಮಿಂಗ್ ಔಟ್. ಇರಲಿಲ್ಲ ಇಟ್ಸ್ ಎ ಟ್ರೂತ್ ಕಮಿಂಗ್ ಔಟ್. ಸರ್, ನಾನ್ ಮಾತನಾಡ್ತಾ ಇರುವಂತದ್ದು ಇಂಪರ್ಷಲ್ ಆಗಿ ಭಾರತ ದೇಶ. ನಾನು ಕೂಡ ಅದನ್ನೇ ಹೇಳ್ತಾ ಇದ್ದೇನೆ. ಈ ದೇಶದ ಪ್ರಧಾನಮಂತ್ರಿಯ ಆದ್ಯತೆ ಕೃಷಿ ಅಲ್ಲ. ರೈತರ ಹೋರಾಟದ ಬಗ್ಗೆ ನಿಮ್ ನಿಲುವೇನು? ರೈತರ ಹೋರಾಟದ ಬಗ್ಗೆ ನಿಮ್ ನಿಲುವೇನು? ಹೇಳಿ ದಿವಾಕರ್ ಅವರೇ, ನೀವು ಎಲ್ಲ ಪಕ್ಷಗಳಲ್ಲಿನೂ ಕೆಲಸ ಮಾಡಿದವರು ಸರ್. ಹೇಳಿ ಸರ್, ಅವ್ರ ನೇರ ಪ್ರಶ್ನೆ, ನಿಮ್ಮ ನಿಲುವು ರೈತರ ಹೋರಾಟದ ಬಗ್ಗೆ, ನಿಮ್ಮ APMC ಆಕ್ಟ್ ಬಗ್ಗೆ, ರೈತರದು 200 ದಿನದಿಂದ ಡೆಲ್ಲಿಯಲ್ಲಿ ಹೋರಾಟ ಮಾಡ್ತಾ ಇದ್ದಾರಲ್ಲ, ಅದ್ರ ಬಗ್ಗೆ ನಿಮ್ ನಿಲುವೇನು? ಯು ಆರ್ ಸಪ್ರೆಸಿಂಗ್ ದೆಮ್, ಯು ಆರ್ ಕ್ರಶಿಂಗ್ ದೆಮ್. ಇಟ್ ಈಸ್ ಎ ಸ್ಟೇಜ್ ಮ್ಯಾನೇಜ್ಡ್ ಪ್ರೊಟೆಸ್ಟ್. ಅದು ಹೇಳಿಕೋ ಸ್ಟೇಜ್ ಮ್ಯಾನೇಜ್ಡ್. ನೀವಾದ್ರೆ ಅದಾನಿ ಅಂಬಾನಿ ಲೀಡರ್ಶಿಪ್ ಅಲ್ಲ. ನೋಡಿ, ಒಂದು ಸುಳ್ಳನ್ನ 100 ಸಲ ಹೇಳಿದ್ಮೇಲೆ ಸತ್ಯ ಆಗತ್ತೆ. ನರೇಂದ್ರ ಮೋದಿ ಅವರಿಗೆ ಕೆಟ್ಟ ಹೆಸರು ತರಬೇಕು ಅನ್ನೋ ದೃಷ್ಟಿಕೋನ, ಒಳ್ಳೆ ಹೆಸರು ಎಲ್ಲಿ ತಗೋತಾ ಇದ್ದೀರಿ ನೀವು? ನೀವು ಮಾಡೋದೆಲ್ಲ ದುಷ್ಟ ಕೆಲಸಗಳು. ಕೈಗಾರಿಕೋದ್ಯಮಿಗಳಿಗೆ ಪೋಷಣೆ ಮಾಡ್ತೀರಿ. ದಿವಾಕರ್, ಕೈಗಾರಿಕೋದ್ಯಮಿಗಳು ರಾಷ್ಟ್ರದ್ರೋಹಿಗಳ, ಸಮಾಜದ್ರೋಹಿಗಳು ಯಾವತ್ತಿಂದ ಶುರು ಮಾಡ್ತೀರಿ? ಆ ರೆಟೋರಿಕ್ ಬಿಟ್ಬಿಡಿ. 1971 ರೆಟೋರಿಕ್. ಅರೆ, ಸಂಪತ್ತಿನ ಉತ್ಪಾದನೆ ಮಾಡೋರು, ಉದ್ಯೋಗ ಸೃಷ್ಟಿ ಮಾಡೋರು, ಹಂಗೆ ನಾರಾಯಣ ಮೂರ್ತಿ, ಅಜಿ ಪ್ರೇಮ್ಜಿ ಎಲ್ಲರೂ ಸಮಾಜದ್ರೋಹಿ ಶಕ್ತಿಗಳ. ಯಾವ ರಿಟೋರಿಕ್? ಸೌಕಲಾಗಿರೋ ರಿಟೋರಿಕ್ ಎಷ್ಟು ವರ್ಷ ಮುಂದುವರ್ಸ್ಕೊಂಡು ಹೋಗ್ತಾರೆ? ನೀವು ಕೂಡ ಭೂ ಸುಧಾರಣೆ ಕಾನೂನು, ನೀವೇ ವ್ಯಕ್ತಿಗತವಾಗಿ ಭೂ ಸುಧಾರಣೆ ಕಾನೂನು ತಿದ್ದುಪಡಿಯನ್ನು ಸ್ವಾಗತಿಸಿದ್ರಿ. ಅವರು ಪ್ರಜಾವಾಣಿ ನಿಮ್ಮ ಲೇಖನ ನಾನು ಸ್ವಾಗತಿಸ್ತೇನೆ. ಬಟ್ ಅಟ್ ದಿ ಸೇಮ್ ಟೈಮ್ ನಿಮ್ಮ ಪ್ರಿಯಾರಿಟೀಸ್ ಇದೆಯಲ್ಲ, ನಿಮ್ಮ ಪ್ರಾಶಸ್ತ್ಯಗಳ ಬಗ್ಗೆ ನಾನು ಹೇಳೋದು. ಪ್ರಾಶಸ್ತ್ಯಗಳಲ್ಲ, ಈ ದೇಶದ ಪ್ರಧಾನಮಂತ್ರಿಯ ಪ್ರಾಶಸ್ತ್ಯ ಕೈಗಾರಿಕೋದ್ಯಮಿ ಆಗಬಾರ್ದು. ಇವತ್ತು ನಮ್ಮ ಲಸಿಕೆ ಬಗ್ಗೆ ಹೇಳಿದ್ರಿ, ಎಕ್ಸ್ಪೋರ್ಟ್ ಮಾಡಿದ್ವಿ, ನಾವು ವರ್ಲ್ಡ್ ಲೀಡರ್ ಅಂತ. ಟುಡೇ ಯಾವ ಸ್ಥಿತಿ ಬಂದಿದೆ? ಇಂಪೋರ್ಟ್ ಮಾಡ್ಕೊಳ್ಳೋ ಸ್ಥಿತಿಯಲ್ಲಿ ಇದೀವಿ ಸರ್. ಅದಾದ ಪುನಃ ಈ ದೇಶ ಬಿಟ್ಟು ಇಂಗ್ಲೆಂಡ್ಗೆ ಹೋಗಿ ನನ್ನ ಕೈಯಲ್ಲಿ ಹ್ಯಾಂಡಲ್ ಮಾಡಕ್ ಆಗ್ತಾ ಇಲ್ಲ ಅಂತ ಸನ್ನಿವೇಶ ನಿರ್ಮಾಣ ಮಾಡಿದ್ದೀವಿ. ವಾಟ್ ಎವ್ರಿಥಿಂಗ್ ದ ಟೋಟಲ್ ಮಾಲ್ ಅಡ್ಮಿನಿಸ್ಟ್ರೇಷನ್ ನಾನು ಟೀಕೆ ಮಾಡ್ತಾ ಇದ್ದೇನೆ. ನಿಮ್ಮ ಆಡಳಿತದ ಪ್ರಿಯಾರಿಟಿ ಬಗ್ಗೆ, ನಿಮ್ಮ ದುರಾಡಳಿತದ ಬಗ್ಗೆ, ನಿಮ್ಮ ಆಡಳಿತದ ಪ್ರಾಶಸ್ತ್ಯಗಳ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀವಿ. ಆದ್ರಿಂದ ನೀವು ರೈತರ ಬಗ್ಗೆ ಹೇಳಿದಾಗ ನಿಮ್ಮ ಪ್ರಾಶಸ್ತ್ಯ ಅದಲ್ಲ ಅಂತ ನಾನು ಹೇಳ್ತಾ ಇದ್ದೀನಿ. ನೀವು ಕರೋನಾ ಬಗ್ಗೆ ಎಂಥ ದ್ವಂದ್ವ ನಿಲುವು ಅಂತಂದ್ರೆ, ಒಂದ್ ಕಡೆ ಚುನಾವಣೆ ಮುಂದೂಡಬೇಕಾಗಿತ್ತು, ಯಾಕೆ ಬೇಕಾಗಿತ್ತು? ನೀವಲ್ಲಿ ರೈತರು ಪಾಪ 26ನೇ ತಾರೀಕು ಗಣರಾಜ್ಯೋತ್ಸವ ಗಲಾಟೆ ಮೇಲೆ ವಾಪಸ್ ಹೋಗೋರಿದ್ರು. ಕಮ್ ಬ್ಯಾಕ್, ವಿ ಆರ್ ವಿತ್ ಯು ಅಂತ ರಾಹುಲ್ ಗಾಂಧಿ ಅವ್ರು ಬಹಿರಂಗವಾಗಿ ಹೇಳಿಕೆ ಕೊಟ್ಟು ಮತ್ತೆ ಅಲ್ಲೇ ಕೂಡಿಸ್ತಾರೆ. ನೀವ್ಯಾರು ಹೋದಲ್ಲಿ ಕೂತ್ಕೊಂಡು ಅವ್ರಿಗೆ ಗೊತ್ತಿರಲಿಲ್ವಾ ಕರೋನಾ ಬರುತ್ತೆ, ಸೆಕೆಂಡ್ ವೇವ್ ಹೋಗಿ ಅಂತಂದ್ಬಿಟ್ಟು ನಿಮ್ ಊರುಗಳಲ್ಲೇ ಸತ್ಯಾಗ್ರಹ ಮಾಡ್ರಿ ಅಂತ ಹೇಳ್ಬೋದಾಗಿತ್ತಾ? ಗುಂಪು ಸೇರಿಸ್ಬಿಟ್ಟು ತುಂಬ ಕೊಡ್ತಾರೆ. ಆಮೇಲೆ ಮಾಡುವಾಗ ಇನ್ನೊಂದು ವಾದ ಮಾಡಿಸ್ತಾರೆ. ಸರ್, ದಿವಾಕರ್ ಸರ್, ಇದ್ರ ಬಗ್ಗೆ ಚರ್ಚೆ ಮಾಡೋಣ, ಹಾಗೆ ರಿಯಾಕ್ಷನ್ಸ್ ತಗೊಳ್ಳೋಣ, ಬೇರೆ ಬೇರೆಯವರಿಂದ ಕೂಡ ಮಾತಾಡ್ತೋಣ. ವೆಲ್ಕಮ್ ಬ್ಯಾಕ್. ಪಂಚರಾಜ್ಯಗಳ ಚುನಾವಣಾ ರಿಸಲ್ಟ್ ಏನಾಗುತ್ತೆ ಅನ್ನುವಂಥದ್ದಕ್ಕೆ ಕುತೂಹಲ ಈಗ ಮೂಡ್ತಾ ಇದೆ. ಹಾಗೆ ಟ್ರೆಂಡ್ ಕೂಡ ನಮಗೆ ಸಿಗ್ತಾ ಇದೆ. ಈಗಾಗಲೇ ತಮಿಳುನಾಡು ಬಗ್ಗೆ ಹೇಳೋದಾದ್ರೆ DMK 120, AIDMK 90 ಸ್ಥಾನಗಳಲ್ಲಿ ಮುನ್ನಡೆಯನ್ನು ಪಡ್ಕೊಂಡಿದ್ದಾರೆ. ಇನ್ನು ನಂದಿಗ್ರಾಮದಲ್ಲಿ ಸುವೇಂದು ಅಧಿಕಾರಿಗೆ ಮುನ್ನಡೆ ಸಿಕ್ಕಿದೆ. 4500 ಮತಗಳ ಅಂತರದಿಂದ ಸುವೇಂದು ಅಧಿಕಾರಿ ಮುನ್ನಡೆಯನ್ನ ಪಡ್ಕೊಂಡಿದ್ದಾರೆ. ಅಪೋಸಿಟ್ ಮಮತಾ ಬ್ಯಾನರ್ಜಿ. ಹಿನ್ನಡೆ ಸಾಧಿಸಿರುವಂತಹ ಪಶ್ಚಿಮ ಬಂಗಾಳದ CM ಮಮತಾ ಬ್ಯಾನರ್ಜಿ ನಂದಿಗ್ರಾಮದಲ್ಲಿ ಮುಖಭಂಗವನ್ನು ಅನುಭವಿಸ್ತಾರಾ ಅನ್ನುವಂಥ ಪ್ರಶ್ನೆ ಈಗ ಮೂಡಿದೆ.
ಯಾಕಂದರೆ ನಂದಿಗ್ರಾಮದಲ್ಲಿ ತುಂಬಾ ಟಫ್ ಕಾಂಪಿಟೇಷನನ್ನು ನೀಡ್ತಾ ಇದ್ದಾರೆ ಸುವೇಂದು ಅಧಿಕಾರಿ. 4500 ಮತಗಳ ಅಂತರದಿಂದ ಮುನ್ನಡೆಯನ್ನು ಪಡ್ಕೊಂಡಿದ್ದಾರೆ. ಇನ್ನು ಮಸ್ಕಿಯಲ್ಲಿ 5ನೇ ಸುತ್ತಿನಲ್ಲೂ ಕೂಡ ಕಾಂಗ್ರೆಸ್ಗೆ ಮುನ್ನಡೆ ಇರುವಂಥದ್ದನ್ನು ನೋಡ್ತಾ ಇದ್ದೀವಿ. ಬಸನಗೌಡ ತುರ್ವಿಹಾಳ್ ಅವರು 5508 ಮತಗಳಿಂದ ಮುನ್ನಡೆಯನ್ನು ಪಡ್ಕೊಂಡಿದ್ದಾರೆ. ಇನ್ನು ಭಾರಿ ಮುನ್ನಡೆಯನ್ನು ಕಾದ್ಕೊಂಡಿದ್ದಾರೆ ಕಾಂಗ್ರೆಸ್ನ ಅಭ್ಯರ್ಥಿ. ಮಸ್ಕಿಯಲ್ಲಿ ಆಲ್ಮೋಸ್ಟ್ ಬಿಜೆಪಿಗೆ ಹಿನ್ನಡೆ ಆಗುವಂಥ ಸಾಧ್ಯತೆಗಳಿವೆ. ಇನ್ನು ನಂದಿಗ್ರಾಮದಲ್ಲಿ ಬಿಜೆಪಿ ಟಿಎಂಸಿ ನಡುವೆ ಜಿದ್ದಾಜಿದ್ದಿನ ಹೋರಾಟ ಇನ್ನೂ ಕೂಡ ಮುಂದುವರೆದಿದೆ. ಅದೇ ರೀತಿ ಇನ್ನೊಂದಷ್ಟು ಅಪ್ಡೇಟ್ಸ್ ನೋಡೋಣ. ಬೆಳಗಾವಿಯಲ್ಲಿ 19ನೇ ಸುತ್ತಿನಲ್ಲೂ ಈಗ ಮಂಗಳ ಅಂಗಡಿಯವರಿಗೆ ಮುನ್ನಡೆ ಕಾದ್ಕೊಂಡಿದ್ದಾರೆ ಮಂಗಳ ಅಂಗಡಿಯವರು. ಸೊ ಅಲ್ಲಿವರೆಗೂ ಸತೀಶ್ ಜಾರಕಿಹೊಳಿ ಅವರಿದ್ರು, ಈಗ ಮಂಗಳ ಅಂಗಡಿ ಮುನ್ನಡೆಯನ್ನು ಪಡ್ಕೊಂಡಿದ್ದಾರೆ. 2457 ಮತಗಳ ಅಂತರದಿಂದ ಮುನ್ನಡೆಯನ್ನು ಕಾದ್ಕೊಂಡಿದ್ದಾರೆ ಮಂಗಳ ಅಂಗಡಿ. ಎಸ್, ನಮ್ಮ ಜೊತೆಗೆ ಈಗ ಹಿರಿಯ ಪತ್ರಕರ್ತರು ಹಾಗೆ ದೂರದರ್ಶನದ ಮಾಜಿ ನಿವೃತ್ತ ಡೆಪ್ಯೂಟಿ ಡೈರೆಕ್ಟರ್ ಜನರಲ್ ಆಗಿರುವಂತಹ ಮೋಹನ್ ಅವರು ಇದ್ದಾರೆ. ಸರ್ ನಮಸ್ತೆ ಸರ್, ಕಾರ್ಯಕ್ರಮ ಸ್ವಾಗತ. ಸರ್, ಕೋಲ್ಕತ್ತಾ, ಮದ್ರಾಸ್ ಎಲ್ಲ ಕಡೆನೂ ಕೂಡ ವರ್ಕ್ ಮಾಡಿದಿರಿ. ಸೊ ಮೊದಲದಾಗಿ ಕೋಲ್ಕತ್ತಾದೇ ಬಗ್ಗೆನೇ ಮಾತಾಡೋಣ, ಪಶ್ಚಿಮ ಬಂಗಾಳದ ಒಂದು ಎಲೆಕ್ಷನ್ ಬಗ್ಗೆನೇ ಮಾತಾಡೋಣ, ರಿಸಲ್ಟ್. ಸೊ ಏನನ್ಸುತ್ತೆ ಸರ್, ಈಗ ಸಾಕಷ್ಟು ಟಫ್ ಫೈಟ್ ಅಂತೂ ನಡೀತಾ ಇದೆ ಬಿಜೆಪಿ ಆ್ಯಂಡ್ TMC. ಏನು ಎಕ್ಸ್ಪೆಕ್ಟೆಡ್, ಅದು ಯಾವುದೋ ಏನು ಅನಿರೀಕ್ಷಿತ ಏನಲ್ಲ. TMC BJP ಫೈಟ್ ನಡೆಯುತ್ತೆ ಅಂತ ಗೊತ್ತಿತ್ತು. ಇವಾಗ ಉಳಿದಿರೋದು ಎರಡೇ ಫೋರ್ಸಲ್ಲಿ ಸದ್ಯಕ್ಕೆ ಬೆಂಗಾಲಲ್ಲಿ ಎಲ್ಲ ಇಂಡಿಯಾದಲ್ಲೇ 2 ಪಕ್ಷಗಳ ಮಧ್ಯೆ ಒಂದು ಇವು ನಡೀತಿದೆ ಹೋರಾಟ. ಅಲ್ಲೂ ಅಷ್ಟೇ BJP ವರ್ಸಸ್ TMC. ಓಕೆ, ನ್ಯಾಚುರಲಿ BJPಗೆ ಲುಕಟ್ ಅವರು ಇದು ರಿಸೋರ್ಸಸ್ ಎಷ್ಟಿತ್ತು ಅವರಿಗೆ, ಕೋಟಿಗಟ್ಟಲೆ ದುಡ್ಡು. ಫಸ್ಟ್ ಟೈಮು ಕಲ್ಕತ್ತಾದಲ್ಲಿ ಅಂದರೆ ವೆಸ್ಟ್ ಬೆಂಗಾಲಲ್ಲಿ ಫಸ್ಟ್ ಟೈಮ್ ಮನಿ ಈಸ್ ಪ್ಲೇಯಿಂಗ್ ಎ ರೋಲ್. ಅದಕ್ಕೆ ಮೊದಲು ಕಲ್ಕತ್ತಾದಲ್ಲಿ ಯಾವ ಚುನಾವಣೆಯಲ್ಲೂ ಎಲ್ಲೂ ದುಡ್ಡು ಪ್ಲೇ ಮಾಡಿಲ್ಲ. ಎಲ್ಲಿ ಫೇವರ್ ಮಾಡ್ತಾರೆ, ಯಾವ ಫೇವರ್ ಮಾಡ್ತಾರೆ, ಗೆದ್ದುಬಿಟ್ಟು ಅಧಿಕಾರಕ್ಕೆ ಬಂದರೆ ಫೇವರ್ ಮಾಡ್ತಾರೆ, ಸ್ಕೂಲ್ ಅಡ್ಮಿಷನ್ಗೆ ಫೇವರ್ ಮಾಡ್ತಾರೆ, ಆಸ್ಪತ್ರೆ ಬೆಡ್ಗೆ ಫೇವರ್ ಮಾಡ್ತಾರೆ, ಈವನ್ ರೈಲ್ವೆ ರಿಸರ್ವೇಷನ್ ಟಿಕೆಟ್ಗೂ ಫೇವರ್ ಮಾಡ್ತಾರೆ. ಆ ಥರ ಮೈತೆ ಹೊರತು ಈ ಫಸ್ಟ್ ಟೈಮ್ ದುಡ್ಡು ಹಂಚಿಕೆ ಆಗಿದ್ದು ಅದು ಸ್ವಲ್ಪ ಪ್ಲೇ ಮಾಡತ್ತೆ. ಯಾರಿಗೆ ಬೇಡ ದುಡ್ಡು? ಓಕೆ ಸಮೀವುಲ್ಲಾ ಸರ್, ಸ್ಟಾರ್ಟಿಂಗಲ್ಲೇ ಒಂದು ಒಳ್ಳೆ ಮಾತನ್ನು ಹೇಳಿದ್ರು. ಈ ಬಹುಶಃ ಈ ಎಲೆಕ್ಷನ್ ಅಥವಾ ಈ ರಿಸಲ್ಟು ಬಂಗಾಳದಲ್ಲಿ ಒಂದು ಐಡಿಯಾಲಜಿನೇ ಶಿಫ್ಟ್ ಆಗಿದೆಯಾ, ಅಂದರೆ ಅಲ್ಲಿನ ಜನರ ಒಂದು ಮೈಂಡ್ ಸೆಟ್, ಅಲ್ಲಿನ ಜನರ ಒಂದು ಐಡಿಯಾಲಜಿನೇ ಶಿಫ್ಟ್ ಆಗ್ತಾ ಇದೆಯಾ ಅಂತ. ಯಾಕಂದರೆ 25 ವರ್ಷಗಳ ಕಾಲ ಇದ್ದಂತಹ ಒಂದು ಕಮ್ಯುನಿಸ್ಟ್ ಒಂದು ಮೈಂಡ್ ಸೆಟ್ಟು, ಸೊ ಅದಾದ ನಂತರ TMCಗೆ ಒಂದು 10 ವರ್ಷಗಳ ಕಾಲ ಮಮತಾ ಬ್ಯಾನರ್ಜಿ ಅವರ ನಿಮ್ಮ ಪ್ರಶ್ನೆ ಪೂರಕವಾಗಿ ಮೋಹನ್ ರಾಮ್ ಉತ್ತರ ಕೊಡೋಕ್ಕಿಂತ ಮುಂಚೆ, ಕಮ್ಯುನಿಸ್ಟ್ CPM ನಂತರ TMC ಬಂದ ಮೇಲೆ ಏನಾದರೂ ಪ್ಯಾರಾಡೈಮ್ ಶಿಫ್ಟ್ ಇತ್ತಾ, ಸೈದ್ಧಾಂತಿಕವಾದ ಏನಾದರೂ ವ್ಯತ್ಯಾಸ ಆಯ್ತಾ? ಇಲ್ಲ. ಬಟ್ ಈಗ ಬಿಜೆಪಿಯಲ್ಲಿ ಎರಡು ಕಾರಣಕ್ಕಿದೆ. ಸೈದ್ಧಾಂತಿಕವಾಗಿ ಸ್ವಲ್ಪ ಇತ್ತು. ಫಾರ್ ಎಕ್ಸಾಂಪಲ್ CPM ಮಾಡೋ ಬೇರೆ ಕನ್ಸೆಪ್ಟೇ ಬೇರೆ ಇದೆ, ಇಲ್ಲಿದೆ. ಆದರೆ ಇಲ್ಲಿ ನೋಡಿ, CPMನಲ್ಲೂ ಎಲ್ಲ ಆಲ್ ಓವರ್ ಇಂಡಿಯಾ ಸೇಮ್ ಟೈಪ್ ಆಫ್ CPM ಇರೋಕ್ಕೆ ಸಾಧ್ಯ ಇಲ್ಲ. ಕೇರಳದಲ್ಲಿರೋ CPM ಬೇರೆ, ವೆಸ್ಟ್ ಬೆಂಗಾಲಲ್ಲಿರೋ CPM ಬೇರೆ. ವೆಸ್ಟ್ ಬೆಂಗಾಲಲ್ಲಿ CPM ಭದ್ರಲೋಕ್ ಅಂತ ಏನು ಹೇಳ್ತೀವಿ, ದಟ್ ಈಸ್ ಅಪ್ಪರ್ ಮಿಡ್ಲ್ ಕ್ಲಾಸ್ ಅಂತಲೇ ಹೇಳ್ಬೋದು. ಮಿಡ್ಲ್ ಕ್ಲಾಸ್ ಇಂಟೆಲಿಜೆನ್ಸಿಯಾ ಪಾರ್ಟಿ ಇತ್ತು, ಕಮ್ಯುನಿಸ್ಟ್ ಪಾರ್ಟಿ. ಅದರೊಳಗೆ ಏನಿಲ್ಲ, ಸೈದ್ಧಾಂತಿಕವಾಗಿ ಅವ್ರು ಮಾಡಿದ್ದಾರೆ. ರೂರಲ್ ಲೆವೆಲಲ್ಲಿ ಭಾಳ ಮಾಡಿದ್ದಾರೆ, ಪಂಚಾಯತ್ ಲೆವೆಲಲ್ಲಂತೂ ಅವರಷ್ಟು ಕೆಲಸ ಮಾಡಿದವ್ರು ಯಾರೂ ಇಲ್ಲ. ಎಲ್ಲಿ ಮಿಸ್ಟೇಕ್ ಆಯಿತು ಅಂದರೆ, ನಿಮಗೆ 25 ವರ್ಷ 26 ವರ್ಷ ಅಧಿಕಾರಕ್ಕೆ ಕೂತ್ಬಿಟ್ರಿ, ನಂಬರ್ 1. ನಂಬರ್ 2, ನಿಮಗೆ ಪ್ರಶ್ನೆ ಮಾಡೋರೇ ಇಲ್ಲ. ಎಲ್ಲಿ ಅವ್ರದ್ದು ಸೋಲು ಶುರುವಾಯಿತು ಅಂದರೆ, ಒಂದು ಜ್ಯೋತಿ ಬಸ್ಸು ಮೇಲೆ ಎಂಟೈರ್ ಪಾರ್ಟಿ ಬಿಲ್ಡಪ್ ಮಾಡಿದರು. ಇವಾಗ ಕೇರಳದಲ್ಲಿ ಆಗ್ತಿರೋದು ಪಿಣಿಯಾರಿ ವಿಜಯನ ಮೇಲೆ ಮಾಡ್ತಿದ್ದಾರೆ ಅವರು. ಯಾವಾಗ ಜ್ಯೋತಿ ಬಸ್ಸು ತೀರು ಹೋಗ್ಬಿಟ್ರು, ಅಲ್ಲಿಂದ ಅವ್ರ ವೀಕ್ನೆಸ್ ಶುರುವಾಯಿತು. ಇನ್ನೊಬ್ಬ ಮಜಲ್ ಮ್ಯಾನ್ ಇದ್ದ ಸುಭಾಷ್ ಚಕ್ರವರ್ತಿ ಅಂತ ಅಲ್ಲಿ, ಅಂದರೆ ಅವರು ಹಿ ವಿಲ್ ಡಿಸೈಡ್. ಅವ್ನು ಹೆಂಗೆ ಹೇಳೋಕ್ಕೆ ಸಾಧ್ಯ ಆಯಿತು ಅಂದರೆ, 2006 ಎಲೆಕ್ಷನಲ್ಲಿ ಅಸೆಂಬ್ಲಿ ಎಲೆಕ್ಷನ್ ಆದಾಗ ವೆಸ್ಟ್ ಬೆಂಗಾಲಲ್ಲಿ, ಆವಾಗ TNC ಎಂಟೈರ್ CRPF ತಂದಿಟ್ಬಿಟ್ಟಿದ್ರು. ಪ್ರತಿಯೊಂದು ಬೂತಲ್ಲೂ ಅಲ್ಲೊಂದು 100-200 ಜನ ಇರೋಕ್ಕೆ ಶುರು ಮಾಡಿದ್ರು. ಆವಾಗ ಸುಭಾಷ್ ಚಕ್ರವರ್ತಿ ಒಂದು ಮಾತು ಹೇಳಿದ ವೆಸ್ಟ್ ಬೆಂಗಾಲ್ ಗೌರ್ಮೆಂಟು ಆಫೀಸರ್ಸ್ಗೆ, ನೋಡಿ ಇವತ್ತು ನಾವು ಗೆಲ್ತೀವಿ, ನಾವೇ ಗೆಲ್ಲೋದು, CRPF ಅಲ್ಲ, CRPFನ ಸೆಕ್ಯೂರಿಟಿಗಲ್ಲ, CRPFನ ವೋಟ್ ಸಹಿತ ಮಾಡಿದ್ರು ನಾವೇ ಗೆಲ್ತೀವಿ. ನಾವು ಗೆದ್ದರೆ ನಿಮ್ಗೆ ಯಾವ ರೀತಿ ತಕ್ಕ ಶಿಕ್ಷೆ ಕೊಡೋದು ಅಂತ ಶಕ್ತಿ ಇದೆ ನಮಗೆ, ನಾವು ಹೇಳ್ದಂಗೆ ಕೇಳಬೇಕು ಅಂತ ಒಂದು ಓಪನ್ ಆಗಿ ಹೇಳ್ದೆ. ಅವ್ರು ಅಗೇನೆಸ್ಟ್ ಕಂಪ್ಲೇಂಟ್ ಕೊಟ್ಟರು, ಅದೇನೂ ಆಗಲಿಲ್ಲ, ಏನೂ ಇಲ್ಲ. ಆ ಸುಭಾಷ್ ಚಕ್ರವರ್ತಿ ಎಲೆಕ್ಷನ್ ಆದ ತಕ್ಷಣ ತೀರೋಗ್ಬಿಟ್ರು. ಹೀಗಾಗಿ CPM ಮುಗಿತಲ್ಲಿ. ಅದರಿಂದ CPMದು ಪಕ್ಷದ ಮೇಲೆ ಬೆಳೆದಿತ್ತು. ಆದರೆ ಕೊನೆಯಲ್ಲಿ ಲಾಸ್ಟ್ 5-6 ವರ್ಷದಲ್ಲಿ ಅವ್ರ ದಾದಾಗಿರಿ, ಗೂಂಡಾಗಿರಿ ಅವೆಲ್ಲ ನಡೆಯಲ್ಲ. ಅದರಿಂದ ಬೇಜಾರಾಗಿ ಅದೇ ದಾದಾಗಳು ಗೂಂಡಾಗಳೆಲ್ಲ ಸೇರಿಕೊಂಡು TMCಗೆ ಹೋಗಿದ್ರು. ಈಗ ಅದೇ ಗೂಂಡಾ ದಾದಾಗಳು BJPಗೆ ಹೋಗಿದ್ದಾರೆ ಅಷ್ಟೇ. ಅದೊಂದು ಸ್ಮಾಲ್ ಫೋರ್ಸ್ ಇದ್ದೇ ಇತ್ತು. ಆದರೆ ಒಂದು ಕಾಲದಲ್ಲಿ ಇಡೀ ದೇಶಕ್ಕೆ ಒಂದು ಕಲ್ಚರಲ್ ರೆನೆಸಾನ್ಸ್ ತಂದ ಒಂದು ಪರಂಪರೆ ಏನಿತ್ತು ವೆಸ್ಟ್ ಬೆಂಗಾಲ್ದು. ಬರ್ತಾ ಯಾಕೆ ಹೀಗಾಯಿತು? ಕರ್ನಾಟಕವೇ ಎಷ್ಟೋ ಬೆಟರ್, ನಮ್ಮ ರಾಜಕಾರಣ ನಾವು ಎಷ್ಟೇ ಬೈಕೊಂಡ್ರು ಕೂಡ
ವೈ ದಿಸ್ ಡಿಟರೇಷನ್ ಆಫ್ ಬಂಗಾಲ್ ಪಾಲಿಟಿಕ್ಸ್, ಕಲ್ಚರಲ್ ಅಂಡ್ ಸೋಷಿಯಲ್ ಲೈಫ್? ಎಲ್ಲ ಕಲ್ಚರಲ್ ಸೋಷಿಯಲ್ ಲೈಫ್ ಅಂದರೆ ಲಿಮಿಟೇಷನ್ಸ್ ಬಂತು. ನಿಮಗೆ ಮುಖ್ಯವಾಗಿ ಒಂದು ಯಂಗರ್ ಜನ್ರೇಷನ್ಗೆ ಬೇಕಾದ ಎಂಪ್ಲಾಯ್ಮೆಂಟ್ ಇಲ್ಲ, ಎಜುಕೇಷನ್ ಸಿಸ್ಟಮ್ ಇಲ್ಲ. ನಾನು ಟ್ರೈನಲ್ಲಿ ಎಷ್ಟೋ ಸಲ ಟ್ರಾವೆಲ್ ಮಾಡ್ತಿದ್ದಾಗ ಒಬ್ಬ ಹುಡುಗ ನನ್ನ ಜೊತೆ ಟ್ರಾವೆಲ್ ಮಾಡಿದೆ. ಯಾತಕ್ಕೆ ಬಂದೆ? ಲಾ ಓದೋಕ್ಕೆ ಇಲ್ಲಿ ಬರ್ತಾಯಿದ್ದೆ. ನಾನು ಹೇಳಿದೆ, ಅಲ್ಲ ಕಲ್ಕತ್ತಾದಲ್ಲಿ ಎಂಥ ಒಂದು ಫಸ್ಟ್ ಲಾ ಕಾಲೇಜ್ ಬಂದಿದ್ದಲ್ಲಿ ಅಲ್ಲಿ ಬಹಳ ಬುದ್ಧಿವಂತ ಲಾಯರ್ಗಳಿದ್ದಾರೆ, ನಾವೆಲ್ಲ ತಿಳ್ಕೊಂಡಿದ್ದೀವಿ. ನೀನು ಯಾಕೆ ಬೆಂಗಳೂರಿಗೆ ಬಂದು ಓದ್ತೀಯ ಅಂದರೆ, ಇಲ್ಲ ಅಲ್ಲಿ ಟೈಮು ಸರಿಯಾಗಿ ಎಕ್ಸಾಮ್ ಕಂಡಕ್ಟ್ ಮಾಡಲ್ಲ, ಕ್ಲಾಸಸ್ ಕಂಡಕ್ಟ್ ಮಾಡಲ್ಲ, ಈ ಥರ ಅಂತ. ಅಂದರೆ ಸಣ್ಣ ಕೆಲಸಕ್ಕೆ ಯಾವಾಗ ನಿಮಗೆ ಕೆಲಸ ಇಲ್ಲ, ಎಜುಕೇಷನ್ ಇಲ್ಲ, ಯಾತಕ್ಕೆ ಯಾವಾಗ ಅದೇ CPM ವೋಟ್ ಮಾಡಿದ್ರೆ? ಕಮ್ಯುನಿಸ್ಟ್ ಲೆಗಸಿ ಏನದು? ಕಮ್ಯುನಿಸ್ಟ್ ಲೆಗಸಿಗೆ ಏನಂತ ಹೇಳಿದ್ರೆ, ಆವಾಗ ನಿಮಗೆ 70 ತನಕ ಏನೊಂದು ಅನ್ಯಾಯ ಆಗಿತ್ತು. ಫಾರ್ ಎಕ್ಸಾಂಪಲ್, ಲ್ಯಾಂಡ್ ಡಿಸ್ಟ್ರಿಬ್ಯೂಷನ್ ಆಗಿರಲಿಲ್ಲ, ಪಂಚಾಯತ್ ಎಸ್ಟಾಬ್ಲಿಷ್ ಆಗಿರಲಿಲ್ಲ, ಇದೆಲ್ಲವನ್ನು ಅಗಾಧವಾಗಿ ಮಾಡಿದ್ರು. ಆಮೇಲೆ ಎಜುಕೇಷನ್ ಫಾರ್ ಆಲ್, ಫ್ರೀ ಎಜುಕೇಷನ್ ಅದೆಲ್ಲ ಕೊಟ್ಟಲ್ಲ. ಆದರೆ ಇಲ್ಲಿ ಕಾಂಗ್ರೆಸ್ ದಿವಾಕರ್ ಇದ್ದಿದ್ದನ್ನ ಒಂದು ಪ್ರಶ್ನೆ, 1952ರಿಂದ ಮೊದಲನೇ ಚುನಾವಣೆ ನಡೆದಾಗಿದ್ದ ಇಲ್ಲಿವರೆಗೂ ಬರೀ ಬ್ಯಾನರ್ಜಿ, ಮುಖರ್ಜಿ, ಚಟರ್ಜಿ, ಭಟ್ಟಾಚಾರ್ಯ ಈ ಭದ್ರಲೋಕ್ ಏಕಾಧಿಪತ್ಯ ಇದೆಯಲ್ಲ, ಯಾಕೆ ಮುರಿಯೋಕ್ಕೆ ಸಾಧ್ಯವಾಗಲಿಲ್ಲ? ಕರ್ನಾಟಕದಲ್ಲಿ ಒಬ್ಬ ದೇವರಾಜ ಅರಸು ಮುಖ್ಯಮಂತ್ರಿ ಆಗ್ತಾನೆ, ಮೊಯ್ಲಿ ಆಗ್ತಾನೆ, ಧರ್ಮಸಿಂಗ್ ಆಗ್ತಾನೆ. ಅಲ್ಲಿ ನಾವು ಇವತ್ತು ಕಾಯ್ತಾ ಇದೀವಿ ಭದ್ರಲೋಕ್ ಮೊನಾಪಲಿ ಯಾವತ್ತಾದ್ರೂ ಬ್ರೇಕ್ ಆಗುತ್ತಾ? ಯಾಕೆ ಸಾಧ್ಯ ಆಗಿಲ್ಲ? ಯಾಕಲ್ಲಿ ಜಾತೀಯತೆ ಇಲ್ವೇ ಅಲ್ವಾ ವೆಸ್ಟ್ ಬೆಂಗಾಲ್? ಇಲ್ಲ. ಅದೇ ನೀವೆಲ್ಲ ತಪ್ಪು ತಿಳ್ಕೊಂಡ್ರೆ, ಬೆಂಗಾಲಲ್ಲಿ ಯಾವತ್ತೂ ಜಾತಿ ಅಂತಲೇ ಇಲ್ಲ. ಫಾರ್ ಎಕ್ಸಾಂಪಲ್, ನಿಮ್ಗೆ ಅನೇಕ ವಿಷಯಗಳು ಗೊತ್ತಿಲ್ಲ. ಬಿಸ್ವಾಸ್ ಅಂತ ನಮ್ಮಲ್ಲಿ ಒಬ್ಬರು ಪ್ರೊಫೆಸರ್ ಒಬ್ಬರು ಇದ್ರಲ್ಲಿ ಬೆಂಗಳೂರಲ್ಲಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸಲ್ಲಿದ್ದರು. ನೋಡೋಕ್ಕೆ ಭಾಳ ಲೈಕ್ ಯುರೋಪಿಯನ್ ಥರವೇ ಇದ್ದು, ಅಷ್ಟು ಬೆಳಗಿದ್ರು ಎಲ್ಲ ಇದ್ದು. ನನಗೆ ಕಲ್ಕತ್ತಾಗೆ ಹೋದ್ಮೇಲೆ ಗೊತ್ತಾಗಿತ್ತು, ಈ ಬಿಸ್ವಾಸ್ ಅನ್ನೋರೆಲ್ಲ ಶೆಡ್ಯೂಲ್ ಕಾಸ್ಟ್ ಅಂತ. ಇನ್ನೊಬ್ಬರು ಸಹ ಅಂತ ನನ್ನ ಡೈರೆಕ್ಟ್ ಆಗಿದ್ದವರು. ಅಫ್ಕೋರ್ಸ್ ಯು ಆರ್ ಆಲ್ಸೋ ವೆರಿ ಸೊಫಿಸ್ಟಿಕೇಟೆಡ್. ಇದು ಅವರು ಸಹಿತ ನನಗೆ ಆಮೇಲೆ ಗೊತ್ತಾಗಿದ್ದು, ಸೀನಿಯಾರಿಟಿ ಲಿಸ್ಟ್ ನೋಡಿದಾಗ ಅವರು ದಲಿತ ಅಂತ ಗೊತ್ತಾಯಿತು. ಕಲ್ಕತ್ತಾದಲ್ಲಿ ಯಾವತ್ತೂ ಜಾತಿ ಇರಲಿಲ್ಲ. ವೆಸ್ಟ್ ಬೆಂಗಾಲ್ ಗೌರ್ಮೆಂಟಲ್ಲಿ ಒಂದ್ಸರಿ ಜ್ಯೋತಿ ಬಸ್ಸಿಗೆ ಕೇಳಿದ್ರು, ನಿನ್ನ ಕ್ಯಾಬಿನೆಟಲ್ಲಿ ಯಾರು ದಲಿತರಿಲ್ಲ ಅಂತ. ಯಾಕೆ ನಾನಿಲ್ವಾ ಅಂದೆ. ಸೊ ಸುಭಾಷ್ ಚಕ್ರವರ್ತಿ ಒಂದು ಮಾತು ಹೇಳಿದರು, ಬೈ ನೇಮ್ ಐ ಆಮ್ ಹಿಂದೂ, ಬೈ ಮೈ ಸರ್ನೇಮ್ ಐ ಎಮ್ ಎ ಬ್ರಾಹ್ಮಿನ್, ನೈದರ್ ಐ ಎಮ್ ಎ ಬ್ರಾಹ್ಮಿನ್ ನಾರ್ ಐ ಎಮ್ ಎ ಹಿಂದೂ ಅಂತ ಹೇಳ್ತಿದ್ರು. ಆದ್ರಿಂದ ಕಲ್ಕತ್ತಾದಲ್ಲಿ ಜಾತಿನ ಯಾವಾಗಲೂ ವರ್ಕೌಟ್ ಆಗಲಿಲ್ಲ. ಅಲ್ಲ ಮೋಹನ್ ರಾಮ್ ಅವರೇ, ಈಗ ಕಲ್ಕತ್ತಾದಲ್ಲಿ ಮಮತಾ ಬ್ಯಾನರ್ಜಿ ಪಾರ್ಲಿಮೆಂಟಿಗೆ ಗೆದ್ದಾಗ, ಫಸ್ಟ್ ಟೈಮ್ ಗೆದ್ದಾಗ ಕೇವಲ 90,000 ರೂಪಾಯಿ ಖರ್ಚು ಮಾಡಿ ಚುನಾವಣೆ ಗೆದ್ದಿದ್ರು ಅಂತ. ಇವತ್ತು ಪಶ್ಚಿಮ ಬಂಗಾಳದಲ್ಲಿ ಒಂದೊಂದು ವಿಧಾನಸಭಾ ಕ್ಷೇತ್ರಕ್ಕೆ ನಡ್ಡಾ, ವಿಜಯವರ್ಗೀಯ ಇವರೆಲ್ಲ ಸೇರಿಕೊಂಡು 2 ಕೋಟಿ ರೂಪಾಯಿ ಖರ್ಚು ಮಾಡ್ತಾ ಇದ್ದಾರಲ್ಲ, ಇದು ಚುನಾವಣೆ ಮೇಲೆ ಏನಾದರೂ ಪರಿಣಾಮ ಬೀರ್ತದೆ? ಖಂಡಿತವಾಗ್ಲು. ಎಲ್ಲಿಂದ ಶುರುವಾಯಿತು ಅಂದರೆ ಡಿಟ್ರಿಯೇಷನ್ನು. ನಿಮ್ಗೆ ಯಾವಾಗ ಲೆಫ್ಟ್ ಫ್ರಂಟ್ ಹೋಯಿತು, ಲೆಫ್ಟ್ ಫ್ರಂಟ್ ಬರೀ ಕೆಡರ್ ಬೇಸ್ಡ್. ಲೆಫ್ಟ್ ಫ್ರಂಟ್ ವರ್ಕರ್ಸ್ಗೇನು ಒಂದು ರೇಷನ್ ಕಾರ್ಡು, ಒಂದು ವೋಟರ್ಸ್ ID ಕಾರ್ಡು, ಒಂದು ಬಸ್ ಪಾಸು, ಇಷ್ಟೇ ಬೇಕಾಗಿದ್ದು ಅವ್ರಿಗೆ, ಇನ್ನೇನು ಜಾಸ್ತಿ ಇರಲಿಲ್ಲ. ಸೊ ಯಾವಾಗ ಜಾತಿ ತಂದಿದ್ದಕ್ಕೆ ಇವಾಗ TMCಯಿಂದ ಶುರುವಾಗೋಯ್ತು ಜಾತಿನ, ಅದು BJP ಕಂಟಿನ್ಯೂ ಮಾಡಿದ್ರು. ಒಂದು ತಿಳ್ಕೊಳ್ಳಿ, ವೆಸ್ಟ್ ಬೆಂಗಾಲಲ್ಲಿ ಜಾತಿ ಮೇಲೆ ಗೆದ್ದವ್ರು ಯಾರೂ ಇಲ್ಲ. ಇವಾಗಲೂ ಅಷ್ಟೇ, ಇವರು ನಾಮಶೂದ್ರ BJP ಏನೇ ಹೇಳಿರ್ಬೋದು, ಅವೆಲ್ಲವೂ ಗೆದ್ದಿರೋದು ಆಂಟಿ TMC ಹೋಟೆಲ್. 1972ರವರೆಗೂ ಕರ್ನಾಟಕ ಇದೇ ಭಾವನೆ ಇತ್ತು. ನಾವೆಲ್ಲ ಉತ್ತರ ಕರ್ನಾಟಕ ಲಿಂಗಾಯತರು, ಬೇರೆ ಜಾತಿಗಳು ಇಲ್ಲ ಅಂತ ಅನ್ಕೊಂಡ್ಬಿಟ್ಟಿದ್ವಿ. ಜಾತೀಯತೆನಿಲ್ಲ ಕರ್ನಾಟಕದಲ್ಲಿ. ಯಾಕಂದ್ರೆ ನಮ್ಮ ಜಾತಿಯವರು ಒಬ್ಬರಾದ್ಮೇಲೆ ಒಬ್ಬರು ಮುಖ್ಯಮಂತ್ರಿ ಆಗ್ತಾ ಇದ್ರು. ಅದನ್ನ ಪತ್ತೆ ಮಾಡಿದ್ದು ದೇವರಾಜ ಅರಸು, ಮುಂಬೆಳಕಿಗೆ ತಂದಿದ್ದು ಅದು. ವಂಚಿತ ಜಾತಿಗಳ ಒಂದು ಆಕ್ರೋಶ, ಸಂಕಟ ಅದೇನಿತ್ತು ಅದನ್ನ ಬೆಳಕಿಗೆ ತಂದು ದೇವರಾಜ ಅರಸು. ಅದರಿಂದಾಗಿ ಕರ್ನಾಟಕ ಸೋಷಿಯಲ್ ಜಸ್ಟಿಸ್ ಪಾಲಿಟಿಕ್ಸಲ್ಲಿ ತಂದೆ ಯಾವುದೊಂದು ಮಾದರಿ ಆಯಿತು. ವೆಸ್ಟ್ ಬೆಂಗಾಲ್ ಜಾತೀಯತೆ ಇಲ್ಲ, ಕೇರಳದಲ್ಲಿ ಜಾತೀಯತೆ, ಅಲ್ಲಿ ಭದ್ರಲೋಕ್ ಕಮ್ಯುನಿಸ್ಟ್ ಪಾರ್ಟಿ, ನಾಯರ್ ಕಮ್ಯುನಿಸ್ಟ್ ಪಾರ್ಟಿ, ಯಾವ ಜಾತೀಯತೆ ಇಲ್ಲ ಅಂತ ಹೇಳ್ತಾ ಇದ್ರ. ಅದನ್ನೇ ಹೇಳ್ತಾ ಇರೋದು, ನೀವು ತಪ್ಪು ತಿಳ್ಕೊಂತ ಇದ್ದೀರಾ. ಮಾರುತಿ ಅವರು ಅನ್ಸುತ್ತೆ. ಮಾರುತಿ ಅವರೇ, ಸರ್ ಇವರು ನಮ್ ದಿವಾಕರ್ ಸರ್ ಅವರು ಮತ್ತೆ ಒಬ್ರು ಹಿರಿಯರು ಮಾತನಾಡಿದ್ರಲ್ಲ, ಮೋಹನ್ ರಾಮ್ ಅವರು, NK ಮೋಹನ್ ರಾಮ್, ಹಿರಿಯ ಪತ್ರಕರ್ತರು, ದೂರದರ್ಶನದ ರಿಟೈರ್ಡ್ ಡೆಪ್ಯೂಟಿ ಡೈರೆಕ್ಟರ್ ಜನರಲ್. ಸರ್ ನಮಸ್ತೆ. ಸರ್ ನಮಸ್ತೆ, ವಿತ್ ಡ್ಯೂ ರೆಸ್ಪೆಕ್ಟ್ ಟು ಯು. ಸರ್ ನೀವು ಎಲ್ಲ ಹೇಳ್ತಾ ಇರುವಂತದ್ದು, ಇದಕ್ಕೇನ್ ಫೌಂಡೇಶನ್ ಏನಿದೆ ಸರ್? ಆ ಒಂದು ರಾಜಕೀಯ ಜಾತೀಯತೆ ಇಲ್ಲದೆ ಇದ್ರೆ ಈ ರೀತಿಯಾಗಿ ಕ್ರಿಮಿನಲೈಸೇಷನ್ ಆಫ್ ಪಾಲಿಟಿಕ್ಸ್ ಯಾಕೆ ಆಗ್ತಾ ಇತ್ತು ಸರ್? ಸರ್ ಅಲ್ಲಿ ಬಡತನ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಯಾಕೆ ಬೆಳ್ತಾ ಇತ್ತು ಸರ್? ವೆಸ್ಟ್ ಬೆಂಗಾಲ್ ಅನ್ನ ಇಡೀ ಭಾರತೀಯರು ಬಹಳ ದೊಡ್ಡ ಗೌರವದಿಂದ ನಾವು ನೋಡ್ತಾ ಇದ್ದೀವಿ. ಯಾಕಂತ ಹೇಳಿದ್ರೆ ನೇತಾಜಿ ಸುಭಾಷ್ ಚಂದ್ರ ಬೋಸ್ರನ್ನು ಕೊಟ್ಟಂತದ್ದು, ಶಾಂತಿನಿಕೇತ ರವೀಂದ್ರನಾಥ್ ಟ್ಯಾಗೋರ್ ಅವ್ರನ್ನ ಕೊಟ್ಟಂತದ್ದು, ರಾಮಕೃಷ್ಣ ಪರಮಹಂಸರನ್ನ ಕೊಟ್ಟಂತದ್ದು. ಇದು ಒಂದು ಸ್ಪಿರಿಚುವಲ್ ಬ್ಯಾಕ್ ಗ್ರೌಂಡು, ನ್ಯಾಷನಲಿಸ್ಟಿಕ್ ಬ್ಯಾಕ್ ಗ್ರೌಂಡು. ಇದರೆಲ್ಲದರ ಹಿನ್ನೆಲೆಯಲ್ಲಿ ಕ್ರಿಮಿನಲೈಸೇಷನ್ ಆಫ್ ಪಾಲಿಟಿಕ್ಸ್ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಬೆಳೆಸಿದವರು ಯಾರು ಸರ್? ಎಡಪಕ್ಷದವರು, TMC ಅವರು. ಆದ್ರಿಂದ ಇಡೀ ಪಶ್ಚಿಮ ಬಂಗಾಳದಲ್ಲಿ ಆಡಳಿತ ಬದಲಾವಣೆಯ ಪ್ರಬಲ ಮನಸ್ಥಿತಿಯನ್ನ ಈಗ ಬರ್ತಾ ಇರುವಂತ ರಿಸಲ್ಟ್ಸ್ ಗಳ ಮುಖಾಂತರ ನಾವು ಅರ್ಥ ಮಾಡ್ಕೊಳ್ಬೇಕು ಸರ್.
ದಿವಾಕರ್ ಅವರು 1 ಕೋಟಿ 2 ಕೋಟಿ, ವಿಜಯ್ ವರ್ಗಿ ಏನೇನೋ ಹೇಳ್ತಾ ಇದ್ದಾರೆ. ವಾಟ್ ಫೌಂಡೇಶನ್, ವಾಟ್ ಪ್ರೂಫ್ ಹ್ಯಾಸ್ ಗಾಟ್? ಹಾಗೆ ಮಾತಾಡ್ಕೊಂಡು ಹೋಗ್ಬಿಡೋದ? ಬಹುಶಃ ಈ ದೇಶದ ಹಾ? ತಾವು ಇಂಡಿಯಾ ಏನ್ರಿ ಟುಡೇ ನೀವು? ಟುಡೇ ಅವ್ರು ಔಟ್ಲುಕ್ ಒಂದು ಎಲ್ಲ ಓದ್ತೀರಿ ಅಂತ ಒಂದು ಭಾವಿಸಿದ್ದೇನೆ ಒಂದು ನಾನು. ಅಲ್ಲಿ ಖರ್ಚು ಮಾಡಿ- ನನ್ನ ಅದಕ್ಕೇನಾದ್ರೂ ಮಾಹಿತಿ foundation ಇದೆಯಾ? ಅದಕ್ಕೇನಾದ್ರೂ ಇದು ಬರೀ ಇದೆಯಾ? 2 ಕೋಟಿ ಅಂತಾರಲ್ಲ, ಏನಾದ್ರು ಇದಿದ್ಯಾ? ಬರೀ 2 ಕೋಟಿ ಮಾತಾಡ್ತೀರಿ, ಇಂಡಿಯಾ ಟುಡೇ ಪತ್ರಿಕೆಯನ್ನ ಓದ್ತಾ ಇದ್ದೀನಿ ಅಂತ ನಾನು ಭಾವಿಸಿದ್ದೀನಿ. ನೋಡಿ ಸರ್, ಜಿರ್ಲಿ ಸಾಹೇಬ್ರೆ, ನೀವು ದಯವಿಟ್ಟು ಪಾನಕ ಕೋಸಂಬರಿ ಅಂತ ಇದ್ದೀರಾ ಅಲ್ಲಿ? ನೀವು ಪಾನಕ ಕೋಸಂಬರಿ ಅಂತ ಇದ್ದೀರಾ? ಚುನಾವಣೆ ಆಗ್ತಾ ಇರೋದೇ ಹಣದ ಮೇಲೆ. ಅರೆ ಅದು ದಟ್ ಈಸ್ ಯುವರ್ ಪರ್ಸನಲ್ ದಟ್ಸ್ ಒನ್ ಥಿಂಗ್. ಬೆಂಗಾಲ್ ಬಗ್ಗೆ ಇನ್ನೊಂದು ಹೇಳಿದ್ರಿ. ಬೆಂಗಾಲ್ನಲ್ಲಿ ಪ್ರಾರಂಭವಾದ ನಕ್ಸಲೈಟ್ ಮೂವ್ಮೆಂಟ್ ಇವತ್ತು ಈ ದೇಶಕ್ಕೆ ಬಹುದೊಡ್ಡ ಥ್ರೆಟ್ ಆಗಿದೆ. ಮಹಾರಾಷ್ಟ್ರದಲ್ಲಿ ನೆಲ ಕಚ್ಚಿ ಹೋಯ್ತು. ಎಲ್ಲಿದೆ ನಿಮ್ ಕಾಂಗ್ರೆಸ್ ಮಹಾರಾಷ್ಟ್ರದಲ್ಲಿ? ಬರೀ ಈ ರೀತಿ ಚುನಾವಣೆ ಹಣದ ಬಗ್ಗೆ ಚರ್ಚೆ ಮಾಡ್ತೀರಾ? ಏನಾದ್ರೂ ವ್ಯಾಲ್ಯೂ ಬೇಸ್ಡ್ ಮಾತಾಡಿ. ಅಲ್ಲ, ನೀವು ಅಸ್ತಿತ್ವದ ಬಗ್ಗೆ ಮಾತಾಡ್ತೀರಾ, ದುಡ್ಡಿನ ಬಗ್ಗೆ ಮಾತಾಡ್ತೀರಾ? ಚುನಾವಣೆಯನ್ನ ನರೇಂದ್ರ ಮೋದಿ ಅವರು ಕೊಟ್ಟಿರುವಂತ ಯೋಜನೆಗಳ ಬಗ್ಗೆ ಮಾತಾಡಿ. ದುಡ್ಡಿನ ಆಧಾರದ ಮೇಲೆ ಚುನಾವಣೆ ಗೆಲ್ತಾ ಇದ್ದೀರಿ ಎಂಬ ವಿಷಯ ಬಿಟ್ಟು ಯೋಜನೆ ಬಗ್ಗೆ ಯಾರು ಹೇಳೋದಿಲ್ಲ ಸರ್. ಈಗ ವರ್ಗೀಯ ಆಯ್ತು, ಇದನ್ನೇ ಮಾತಾಡ್ಕೊಂಡು ಮೂಲ ಗುಂಪಾದ್ರಿ ನೀವು. ಬನ್ನಿ ಅಂದ್ರೆ ನೀವು ರಂಗದಾರಿ ಮಾಡ್ಕೊಂಡು ಬಿಜೆಪಿ ಹಣದ ಮೇಲೆ ಚುನಾವಣೆ ನಡೆಸ್ತಿಲ್ಲ ಅನ್ನೋದನ್ನು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ ಮಾರುತಿ ಅವರು. ಏನ್ ಹೇಳ್ತಾ ಇದ್ದೀರಿ ನೀವು? ಏನ್ ಪಾನಕ ಕೋಸಂಬರಿ ಅಂತ ಇದ್ದೀರಾ ಸರ್? ಪಶ್ಚಿಮ ಬಂಗಾಳದ ಚುನಾವಣೆ ಆಗ್ತಾ ಇರೋದೇ ನಿಮ್ಮ ಹಣ ಬಲದ ರಿಯಾಕ್ಷನ್ ತಗೋತಾ ಇದ್ದೀನಿ. ಸಮಿಲಾ ಸರ್, ಕಾಂಗ್ರೆಸ್ದವರಿಗೆ ವೆಸ್ಟ್ ಬೆಂಗಾಲ್ದಲ್ಲಿ ಒಂದು ಐಡಿಯಾಲಜಿ, ಕೇರಳದಲ್ಲಿ ಒಂದು ಐಡಿಯಾಲಜಿ. ಎಲ್ಲಿದೆ ಸರ್ ನಿಮ್ಗೆ ಐಡಿಯಾಲಜಿ? ಅರೆ ಯು ಟಾಕ್ ಅಬೌಟ್ ಮನಿ ಪಾಲಿಟಿಕ್ಸ್ ಬಗ್ಗೆ ಮಾತಾಡ್ಬೇಕಾದ್ರೆ ಐಡಿಯಾಲಜಿ ಮಾತಾಡ್ತೀರಿ, ಐಡಿಯಾಲಜಿ ಮಾತಾಡ್ಬೇಕಾದ್ರೆ ಮನಿ ಪಾಲಿಟಿಕ್ಸ್ ಮಾತಾಡ್ತೀರಿ. ನೋಡಿ, ಈ ತರ ನೀವು ಅಲ್ಲ, ವಿ ಹ್ಯಾವ್ ಎ ಕ್ಲಾರಿಟಿ. ನಿಮಗೆ ಒಂದು ಕ್ಲಾರಿಟಿ ಇರಬೇಕು ಸರ್. ಪಶ್ಚಿಮ ಬಂಗಾಳದ ಚುನಾವಣೆಯನ್ನ ಹಣದ ಆಧಾರದ ಮೇಲೆ ಮಾಡ್ತಾ ಇದ್ದೀವಿ ಎಂಬತಕ್ಕಂಥ ಸತ್ಯವನ್ನ ಫಸ್ಟ್ ಒಪ್ಕೊಳ್ಳಿ. ಸಮಿಲಾ ಸರ್ ಗೋ ಹೆಡ್. ಸಮಿಲಾ ಸರ್, ಫಾರ್ಮಲ್. ಎಸ್ ಪ್ಲೀಸ್ ಗೋ ಹೆಡ್. ಹೇಳಿ. ಎಸ್ ಸರ್, ಮಾರುತಿ ಅವರು ಮತ್ತೆ ದಿವಾಕರ್ ಅವರ ನಡುವಿನ ಒಂದು ಮಾತು ಹಣದ ಬಲದ ಮೇಲೆ ನಡೀತಾ ಇದೆ ಅನ್ನುವಂಥದ್ದನ್ನ ಒಪ್ಕೊಳ್ಳೋದಕ್ಕೆ ತಯಾರಿಲ್ಲ. ಅಂದ್ರೆ ಮಾರುತಿ ಅವರಿಗೆ ಯಾಕೆ ಸಿಟ್ಟು ಬಂತು ಗೊತ್ತಿಲ್ಲ. ದಿವಾಕರ್ ಅವರು ಬರೀ 2 ಕೋಟಿ ಖರ್ಚು ಮಾಡಿದ್ರು ಅಂತ ಹೇಳಿದಕ್ಕೆ ಏನಾದ್ರು ಅಯ್ಯನೋ ಗೊತ್ತಿಲ್ಲ. ನಾನು ಇದು ವೆಸ್ಟ್ ಬೆಂಗಾಲ್ನ ಬಿಟ್ಟು ಸಾಕಷ್ಟು ಚರ್ಚೆ ಆಗಿದೆ ಅಂತ ಅನ್ಸುತ್ತೆ. ಅದನ್ನ ದಿವಾಕರ್ ಅವ್ರು ಕೇಳಿ, ಬೆಳಗಾವಿಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಕಾಂಗ್ರೆಸ್ ಪಕ್ಷ ಎಷ್ಟು ಹಣ ಖರ್ಚು ಮಾಡಿದೆ ಅಂತ ಅವ್ರನ್ನ ಇಂಡಿಯಾ ಟುಡೇ ಅದನ್ನ ಬಿಟ್ಟು ಹೇಳೋದಾದ್ರೆ, ಅದನ್ನ ಬಿಟ್ಟು ವೆಸ್ಟ್ ಬೆಂಗಾಲ್ನ ಬಿಟ್ಟು ಹೇಳೋದಾದ್ರೆ, ಈಗ ಒಂದು ಇಂಪಾರ್ಟೆಂಟ್ ವಿಚಾರದ ಬಗ್ಗೆ ಗಮನವನ್ನ ಸೆಳೆಯಲಿಕ್ಕೆ ನಾನು ಬಯಸ್ತೇನೆ. ಒಂದು ಡಿಎಂಕೆ ನೋಡಿ, ಅಲ್ಲಿ ಜಯಲಲಿತಾ ಮತ್ತು ಕರುಣಾನಿಧಿ ಅವರ ಗೈರು ಹಾಜರಿಯಲ್ಲಿ ಒಬ್ಬ ದೊಡ್ಡ ಲೀಡರ್ ಆಗಿ ಸ್ಟಾಲಿನ್ ಎಮರ್ಜ್ ಆಗ್ತಿದ್ದಾರೆ. ಅದು ತಮಿಳಿನ ಅಸ್ಮಿತೆ, ಒಬ್ಬ ಹೊಸ ನಾಯಕ ಉದ್ಭವ ಆಗಿದ್ದಾನೆ. ಅಲ್ಲಿ ಕರುಣಾನಿಧಿನೂ ಇಲ್ಲ, ಜಯಲಲಿತಾನೂ ಇಲ್ಲ. ಅವ್ರು ಪಡಿತಿರೋ ಓಟಿನ ಪ್ರಮಾಣ ನೋಡಿದ್ರೆ ಒಬ್ಬ ದೊಡ್ಡ ನಾಯಕನಾಗಿ ತಮಿಳುನಾಡಲ್ಲಿ ಎಮರ್ಜ್ ಆಗ್ತಾ ಇದ್ದಾನೆ. ಅಲ್ಲೊಬ್ಬ ಆಲ್ಟರ್ನೇಟಿವ್ ಲೀಡರ್ ಸಿಕ್ಕಿದ್ದಾನೆ. ಆದ್ರೆ ಕರ್ನಾಟಕದಲ್ಲಿ ಕನ್ನಡಿಗರ ಅಸ್ಮಿತೆ ಅಥವಾ ಒಂದು ಪ್ರಾದೇಶಿಕ ಪಕ್ಷವಾಗಿ ಕುಮಾರಸ್ವಾಮಿ ಅವರಾಗ್ಲಿ ಇಂಥವ್ರು ಯಾಕೆ ಎಮರ್ಜ್ ಆಗಕ್ಕೆ ಆಗ್ತಿಲ್ಲ ಅನ್ನೋದ್ರ ಬಗ್ಗೆನೂ ಈ ಚುನಾವಣೆ ಇಲ್ಲಿ ನಮಗೆ ಚರ್ಚೆಗೆ ಅಥವಾ ಚಿಂತನೆಗೆ ಈಡ್ ಮಾಡಿಕೊಡುತ್ತೆ. ಇದು ಅತ್ಯಂತ ಮುಖ್ಯ. ಕನ್ನಡದ ಅಸ್ಮಿತೆ, ಪ್ರಾದೇಶಿಕ ಶಕ್ತಿ ಕರ್ನಾಟಕದಲ್ಲಿ ರೂಪುಗೊಳ್ಬೇಕು. ಯಾಕೆ ರೂಪುಗೊಳ್ಳಕ್ ಆಗ್ತಿಲ್ಲ? ಕುಮಾರಸ್ವಾಮಿ ಅವರು ಪ್ರಾದೇಶಿಕ ಪಕ್ಷ ಅಂತ ಹೇಳ್ತಾರೆ. ಅವರೊಬ್ಬ ದೊಡ್ಡ ಲೀಡರ್ ಆಗಿ ಸ್ಟಾಲಿನ್ ತರ ಯಾಕೆ ಇಲ್ಲಿ ಎಮರ್ಜ್ ಆಗಕ್ ಸಾಧ್ಯ ಇಲ್ಲ ಅನ್ನೋದ್ರ ಬಗ್ಗೆನೂ ನಾವು ಇದು ಯಾಕೆ ಬೆಳಕು ಚೆಲ್ಲಬಾರ್ದು ಅಂತ ಒಂದ್ ಮಾತು ಅನ್ಸುತ್ತೆ. ಇದ್ರ ಬಗ್ಗೆ ನೀವೇನ? ಎಸ್ ಸರ್, ಇದ್ರ ಬಗ್ಗೆ ಚರ್ಚೆಯನ್ನು ಮುಂದುವರ್ಸೋಣ ಸರ್. ಚಂದ್ರ ಮಾತಾಡ್ತೀನಿ, ಹಾಗೆ ದಿವಾಕರ್ ಅವರಿಂದ ನಾನು ರಿಯಾಕ್ಷನ್ ತಗೋತೀನಿ. ಇನ್ನೊಂದು 10 ನಿಮಿಷ ಸರ್, ಆಮೇಲೆ ನಿಮ್ಮನ್ನು ಬೀಳ್ಕೊಡ್ತೀವಿ. ಯಾಕಂದ್ರೆ ಇನ್ನು ಕಾಂಗ್ರೆಸ್ ಇಂದ ಮತ್ತೆ ರಿಯಾಕ್ಷನ್ಸ್ ಸಿಕ್ಕಿಲ್ಲ ನಮಗೆ. ಮಾತಾಡೋಣ. ವೆಲ್ಕಮ್ ಬ್ಯಾಕ್. ಪಂಚರಾಜ್ಯಗಳ ಚುನಾವಣಾ ಫಲಿತಾಂಶ ಹೊರಬೀಳ್ತಾ ಇದೆ, ಟ್ರೆಂಡ್ ಕೂಡ ಸಿಗ್ತಾ ಇದೆ. ಪಶ್ಚಿಮ ಬಂಗಾಳ ಬಹಳ ಮುಖ್ಯವಾಗಿ ನಾವಿಲ್ಲಿ ಇವತ್ತು ಗಮನಿಸ್ತಾ ಇರುವಂಥದ್ದು. ಯಾಕಂದ್ರೆ ಇಲ್ಲಿ ಸಾಕಷ್ಟು ಒಂದು ಜಿದ್ದಾಜಿದ್ದಿನ ಕಣವಾಗಿ ಮಾರ್ಪಾಡಾಗಿದೆ. ಪಶ್ಚಿಮ ಬಂಗಾಳದಲ್ಲಿ ದಿಢೀರ್ ಕುಸಿತ ಕಂಡಿದೆ ಬಿಜೆಪಿ ಪಕ್ಷ. ಎಸ್, ಪಶ್ಚಿಮ ಬಂಗಾಳದಲ್ಲಿ ಮೇಲುಗೈಯನ್ನು ಸಾಧಿಸುವತ್ತ ಟಿಎಂಸಿ ಈಗ ಮುಂದುವರಿತಾ ಇದೆ. 143, ಬಿಜೆಪಿ 114. ಸೊ ಪಶ್ಚಿಮ ಬಂಗಾಳದಲ್ಲಿ ಸರಳ ಬಹುಮತದತ್ತ ಈಗ ಟಿಎಂಸಿ ದಾಪುಗಾಲನ್ನ ಇಡ್ತಾ ಇದೆ. 148 ಬೇಕು. ಸೊ 143 ಈಗಾಗಲೇ ಮುನ್ನಡೆಯನ್ನು ಪಡ್ಕೊಂಡಿದೆ ಟಿಎಂಸಿ. ಬಿಜೆಪಿ ಆಲ್ಮೋಸ್ಟ್ ಇಷ್ಟಕ್ಕೆ ಸ್ಟಾಪ್ ಆಗತ್ತಾ ಅನ್ನುವಂಥದ್ದನ್ನ ನೋಡಬೇಕು.
ಪಶ್ಚಿಮ ಬಂಗಾಳದಲ್ಲಿ ದಿಢೀರನೆ ಒಂದು ರೀತಿ ಪಾಸ್ ಮೋಡಿಗೆ ಬಂದಂಗೆ ಕಾಣಿಸ್ತಾ ಇದೆ ಬಿಜೆಪಿ. ಯಾಕಂದ್ರೆ TMC ಒಂದು ಗೆಲುವಿನ ನಾಗಾಲೋಟವನ್ನ ಇಲ್ಲಿ ಮುಂದುವರಿಸೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಎಸ್ ದಿವಾಕರ್ ಸರ್, ನಿಮ್ಮಿಂದ ಲಾಸ್ಟ್ ರಿಯಾಕ್ಷನ್ಸ್ ತಗೋತೀನಿ ನಾನು. ಈ ಚರ್ಚೆಯ ಪ್ರಾರಂಭದಲ್ಲೇ ಹೇಳಿದೆ, ನಮಗಿರೋ ಸಂಪರ್ಕಗಳ ಆಧಾರದ ಮೇಲೆ ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ 100ಕ್ಕಿಂತ ಹೆಚ್ಚು ಸ್ಥಾನವನ್ನು ಗಳಿಸಲ್ಲ ಅಂತಕ್ಕಂಥ ವಿಷಯ ಸತ್ಯ ಆಗ್ತಾ ಇದೆ. 114 ಈಗ ಮುನ್ನಡೆ ಇದ್ರೂ ಕೂಡ ಫೈನಲ್ ರಿಸಲ್ಟ್ ವಿಲ್ ಕಮ್ ಬಿಲೋ 100. ಆದರೆ ಈ ದೇಶದ ಪ್ರಜಾಪ್ರಭುತ್ವದ ದೃಷ್ಟಿಯಿಂದ ಒಂದು ಆರೋಗ್ಯಕರ ಭಾರತೀಯ ಪ್ರಜಾಪ್ರಭುತ್ವ ಉಳಿಬೇಕು ಅಂತಂದರೆ ಮಮತಾ ಬ್ಯಾನರ್ಜಿ ಇವತ್ತು ಗೆಲ್ಲುವುದು ಅನಿವಾರ್ಯ ಮತ್ತು ಅವಶ್ಯಕ ಅಂಬತಕ್ಕಂಥ ಏನು ಈ ರಾಷ್ಟ್ರದ ಪ್ರಜ್ಞಾವಂತರ ಪ್ರತಿಕ್ರಿಯೆ ಏನಿತ್ತು, ಪೊಲಿಟಿಕಲ್ ಪಾರ್ಟಿ ವರ್ಕರ್ಸ್ ಬಿಟ್ಬಿಡಿ, ಅಪೊಲಿಟಿಕಲ್ ಒಂದು ಪ್ರತಿಕ್ರಿಯೆ ಏನಿತ್ತು ಅದು ಸತ್ಯ ಆಗ್ತಾ ಇದೆ. ಬಹುಶಃ ಮಮತಾ ಬ್ಯಾನರ್ಜಿ ಗೆಲ್ಲುವ ಮೂಲಕ ಈ ದೇಶದ ಪ್ರಜಾಪ್ರಭುತ್ವಕ್ಕೆ ಒಂದು ಹೊಸ ಅರ್ಥ ಬರ್ತದೆ ಮತ್ತು ಅದೇ ರೀತಿ ಇಬ್ಬರು ವ್ಯಕ್ತಿಗಳ ನೇತೃತ್ವದ BJP ಅಟ್ಟಹಾಸಕ್ಕೂ ಕೂಡ ಒಂದು ಅಂತ್ಯ ಆಗ್ತದೆ ಅಂತ ಭಾವಿಸ್ತೇನೆ. ಇದು ಭಾರತೀಯ ಪ್ರಜಾತಂತ್ರದ ದೃಷ್ಟಿಯಿಂದ ಪಶ್ಚಿಮ ಬಂಗಾಳದ ಚುನಾವಣೆ ನಮ್ಮ ಕಾಂಗ್ರೆಸ್ ಪಕ್ಷ ಅಲ್ಲಿ ದಯನೀಯವಾಗಿ ಸೋತಿದ್ರೂ ಕೂಡ ಒಂದು ಆರೋಗ್ಯಕರ ಜನತಂತ್ರದ ಬೆಳವಣಿಗೆಗೆ ಇದು ಬಹಳ ಪೂರಕ. ಈ ಅಭಿಪ್ರಾಯವನ್ನು ಎಲ್ಲ ಪ್ರಜ್ಞಾವಂತರು ಇನ್ಕ್ಲೂಡಿಂಗ್ ಡಾಕ್ಟರ್ ವಾಮನಾಚಾರ್ ಒಪ್ತಾರೆ ಅಂತ ನಾನು ಭಾವಿಸ್ತಾ ನಂಗೆ ಚರ್ಚೆಯಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಕೊಟ್ಟು ನೆಕ್ಸ್ಟ್ ಬ್ರೇಕ್ ಅಲ್ಲಿ ಬಿಟ್ಕೊಡ್ತೀನಿ ಸರ್. ನೀವೇ ಎಂಡ್ ಮಾಡ್ಬಿಟ್ರೆ ವೆಯ್ಟ್ ಸರ್ 5 ನಿಮಿಷ. ವಾಮನಾಚಾರ್ಯ ಅವರಿಂದ ರಿಯಾಕ್ಷನ್ ತಗೊಳ್ತೀನಿ ಸರ್. ಏನ್ ಹೇಳ್ತೀರಾ? ಅವ್ರ ಸೋಲನ್ನು ಒಪ್ಕೊಂಡ್ರು. ಓಕೆ, ನನ್ನ ಬಗ್ಗೆ ಇದೇನಿಲ್ಲ, ಕಾಂಗ್ರೆಸ್ ಬಗ್ಗೆ ಏನಿಲ್ಲ, ಆದ್ರೆ ನಿಮ್ ಸೋಲು ಬಯಸ್ತಾ ಇದ್ದಾರೆ. ಅದು ದೇಶದ ದೃಷ್ಟಿಯಿಂದ ನಾನು ಆದ್ರೆ ಆ ಬಿಜೆಪಿ ಮುಕ್ತ ಭಾರತ ಮಾಡಬೇಕು ಅಂತ ಏನು ಹೋಗ್ತಿಲ್ಲ ನೀವು. ಫಾರ್ ಹೆಲ್ದಿ ಡೆಮೋಕ್ರಸಿ ಬಿಜೆಪಿ ಶುಡ್ ಲೂಸ್. ಓಕೆ, ಎಸ್. ಈಗ ಎಲ್ಲಿಂದ ಎಲ್ಲಿಗೆ ಹೋಗಿದೆ ಅನ್ನೋದನ್ನ ನೋಡೋಣ. ಪಶ್ಚಿಮ ಬಂಗಾಳದಲ್ಲಿ ನಿನ್ನೆವರೆಗೆ ಚುನಾವಣೆ ಆಗೋವರೆಗೆ ನಾವೇ ಗೆಲ್ತೇವೆ ಅಂತ ಹೇಳೋದು ಸಹಜವಾಗಿ ಎಲ್ಲ ರಾಜಕೀಯ ಪಕ್ಷಗಳದು ಒಂದು ಗೆಲ್ಲಬೇಕಾದವ್ರದ್ದು ಸಹಜ ಭಾವನೆ. ಯಾರು ಚುನಾವಣೆಗಳಿಗೆ ನಾವು ಸೋಲಕ್ಕೆ ಹೊರಟಿದ್ದೇವೆ ಅಂತ ಹೇಳಲ್ಲ. ಮತ್ತು ಅಂಥವ್ರು ನಿಶ್ಚಿತವಾಗಿ ಸೋಲ್ತಾರೆ ಹಂಗೆ ಹೇಳಿದವರು. ಆದರೆ ಅದನ್ನು ಕಾಂಗ್ರೆಸ್ ಹೇಳ್ತಾ ಇದೆ ಮೊದಲಿಂದನೂ, ನಾವು ಅಲ್ಲಿರೋದೇ ಸೋಲೋದಕ್ಕೆ, ಸೋತಿದ್ದೇವೆ ಅಂತ. ಅದಕ್ಕಿಂತ ವರ್ಷ ನನಗೆ ಕಂಡಿದ್ದು ಲೆಫ್ಟ್ ಗ್ರೂಪ್ಗಳು. ಕಮ್ಯುನಿಸ್ಟ್ರಿಗೆ ಇನ್ನೂ ನೀವು ತೋರಿಸೋ ಪ್ರಕಾರ ಅಂತೂ 1 ಸೀಟು ಬಂದಿಲ್ಲ ಈ ಸಲ. BJPಗೆ ಹೋದ ಸಲ 3 ಇತ್ತು, ಇವತ್ತು 103 ಬಂದ್ರು. 114 ಇಲ್ಲ ಅಂತಾರೆ ಅವರು. ಇರಲಿ, ನನ್ನ ಪ್ರಕಾರ 114 ಕ್ರಾಸ್ ಆಗುತ್ತೆ. ಯಾಕೆಂದರೆ ಫೈನಲ್ ಆಗಿಲ್ಲ ಅಂದ್ರೆ ಅವ್ರದ್ದು ಆಗಿಲ್ಲ, ನಮ್ಮದು ಆಗಿಲ್ಲ. ಈಗಲೂ ಬಹುಮತ ಬರೋದೇ ಇಲ್ಲ, ಅವ್ರದ್ದೇ ಬರುತ್ತೆ ಅನ್ನೋಂಥ ಯಾವ ಗ್ಯಾರಂಟಿನೂ ಇರಲ್ಲ. ಯಾಕಂದರೆ ಎಷ್ಟನೇ ಸುತ್ತಿನ ಕೌಂಟು ಏನು ಅನ್ನೋದನ್ನು ನೋಡಿ ಮುಂದಿನ 20-30 ಸೀಟ್ಗಳದ್ದಾಗುತ್ತೆ. ಆದರೂ ಒಂದು ಕ್ಷಣಕ್ಕೆ ನಾವು ಒಪ್ಕೊಳ್ಳೋಣ ಏನು ಅಂತ, ನಮ್ಗೆ ಕಮ್ಮಿ ಬರುತ್ತೆ. ಆದರೂ ಕೂಡ ನಮ್ದು ಜಯ ಇದೆಯಲ್ಲ, ಇಟ್ ಈಸ್ 3ರಿಂದ 100 ಅಂದ್ರೆ ಏನು ಮುಂದೆ ಅಂದ್ರೆ ಎಡಿಷನಲ್ 100 ಆರ್ಡ್. ಆದ್ರೆ ಒಂದಕ್ಕೆ ನೀವು ಉತ್ತರ ಕೊಡಿ. ಇವರೆಲ್ಲರೂ ಹೇಳ್ತಿರೋದು ಪ್ರಜಾಪ್ರಭುತ್ವ ದೃಷ್ಟಿಯಿಂದ ಮಮತಾ ಬ್ಯಾನರ್ಜಿ ಗೆಲ್ಲೋದು ಬಹಳ ಮುಖ್ಯ. ನಾನು ರಾಷ್ಟ್ರದ ಪ್ರಜಾಪ್ರಭುತ್ವ ಆರೋಗ್ಯದ ದೃಷ್ಟಿಯಿಂದ ಆಕೆ ಗೆಲ್ಲಬೇಕು ಅಂತ 2 ಸಲ ಇದನ್ನು ಹೇಳಿದ್ದೇನೆ. ಶಿ ಈಸ್ ನೋನ್ ಆಸ್ ಎ ಇರಾಟಿಕ್ ಲೀಡರ್. ಅಂದರೆ ಇವತ್ತೊಂದು ನಿರ್ಣಯ, ನಾಳೆ ಒಂದು ನಿರ್ಣಯ, ಇವತ್ತು ಅನಿಸಿದ್ದು ಒಂದು ಹೇಳೋದು, ನಾಳೆ ಒಂದು ಹೇಳೋದು, ಈ ಥರ ತೊಗೊಂಡು ಹೊರಟಂಥ ಬಂಗಾಲಿಗಳದ್ದು ದಾರಿ ತಪ್ಪಿಸಿದಂಥ ಒಬ್ಬ ಲೀಡ್ರು. ಇಂಥವ್ರು ಏನಾದರೂ ಇನ್ನೂ 5 ವರ್ಷ ಮುಂದುವರಿತಾರೆ ಅಂದರೆ ಬಂಗಾಲ ಸ್ಥಿತಿ ಏನಾಗ್ಬೋದು ಅನ್ನೋದನ್ನು ಅಲ್ಲಿ ಜನತೆ ಮತ್ತು ಹೊರಗಿನವ್ರು ಕೂಡ ಯೋಚಿಸಬೇಕು. ಇದರ ಜೊತೆ ಮಮತಾ ಬ್ಯಾನರ್ಜಿಯವರು ಬಂಗಾಲಕ್ಕಾಗಿ ಮಾಡಿದಂಥ ಸ್ಪೆಷಲ್ ಏನು ಕೊಡುಗೆಯನ್ನು ಕೊಟ್ಟಾರೆ ಅಂತ ಅವ್ರನ್ನ ಮಾತಾಡಿಸ್ಬೇಕು. ಅಲ್ಲೇ ಆಗಿರೋದು ಏನು ಅಂದರೆ 30% ಮುಸ್ಲಿಮ್ಸು, ಅವ್ರಿಗಿರುವಂಥ ಅಸ್ಥಿರತೆಯ ಭಾವನೆ, ಇದು ನಂಬರ್ 1. ಇನ್ನೊಂದು ಅವ್ರದ್ದೇ ಆದಂಥ ಒಂದಿಷ್ಟು ಆಡಳಿತ ನಡೆಸಿದ ಮೇಲೆ ಇರುವಂಥ ನೆಟ್ವರ್ಕ್, ಇದೆಲ್ಲ ಸೇರಿದರೆ 40-41% ಓಟ್ ಅವ್ರಿಗೆ ಬಂದಿರುತ್ತೆ ಮತ್ತು ಅದರ ಆಧಾರದ ಮೇಲೆ ಇವರು ಆರಿಸಿ ಬಂದಿರ್ತಾರೆ. ಅದರ ಜೊತೆಯಾಗಿ ಕಾಂಗ್ರೆಸ್ನವರು ಆಲ್ಮೋಸ್ಟ್ 0 ಆಗಿದ್ದಾರೆ ಮತ್ತು CPMನವರು ಏನಾಗುತ್ತೆ 0ದಿಂದ ಮ್ಯಾಲೆ ಬಂದಿದ್ದು ಭಾಳ ಇಂಪಾರ್ಟೆಂಟ್. 3ರಿಂದ 103 ಬಂದಿದ್ದು, ಆದರೆ 103ರಿಂದ 0ಕ್ಕೆ ಹೋಗ್ತಾ ಇದ್ದಾರಲ್ಲ, ಇದು ಒಂದು ರಾಜಕೀಯ ಪಕ್ಷದಲ್ಲಿ ಅಸ್ತಂಗತ. ಸೂರ್ಯ ಮುಳುಗಿ ಹೋಗ್ತಾ ಇದ್ದಾನೆ ಕಾಂಗ್ರೆಸ್ ಇದೆ. ಯಾಕೆಂದರೆ ಅದು ಪೂರ್ವದ ರಾಜ್ಯ, ಅಲ್ಲಿಂದ ಸೂರ್ಯ ಪೂರ್ತಿ ಮುಳುಗ್ದ, ದೇಶದಲ್ಲೂ ಮುಳುಗಿದ್ದ. ಅಂಥ ಒಂದು ಪರಿಸ್ಥಿತಿ ಕಾಂಗ್ರೆಸ್ಸಿಗೆ ಬಂದಿದೆ. ಇನ್ನು ಪ್ರಜಾಪ್ರಭುತ್ವ ದೃಷ್ಟಿಯಿಂದ ಭಾಳ ಒಳ್ಳೆಯದು ಅಂತ ಕಾಂಗ್ರೆಸ್ ಹೇಳ್ತಿದ್ರೆ, ಯಾರ ಪ್ರಜಾಪ್ರಭುತ್ವ? ಕಾಂಗ್ರೆಸ್ಸಿನ ಪ್ರಜಾಪ್ರಭುತ್ವ ಏನಾಯ್ತು ಹಂಗಿದ್ರೆ? ನೀವು ಮುಳುಗೇ ಹೋದ್ರಲ್ಲ, ಪೂರ 0 ಆದ್ರಿ. ಹಾಗೇನೆ ಒಂದು ಸುದ್ದಿ ಇದೆ ತಮಗೆ, 150 ಸೀಟಲ್ಲಿ TMC ಮುನ್ನಡೆ, 86 ಬಿಜೆಪಿ ಬಿಲೋ 100. ಅಲ್ಲ, ನೀವು ಪಕ್ಕ ಇರೋ ಸುದ್ದಿಯನ್ನು ಹೇಳಿದ ಮೇಲೆ ಯಾವುದು ಟ್ರೆಂಡ್ ಇದೆ ಇನ್ನು, ಅದಕ್ಕೆ ಪಕ್ಕ ಸುದ್ದಿ ಬಂದ ನಂತರ ನಾನು ಅದನ್ನು ಒಪ್ಕೊಳ್ಳೇಬೇಕು. ಯಾಕೆಂದರೆ ಅಲ್ಲಿ ಜನ ಏನು ಹೇಳಿದ್ದಾರೆ, ಅವ್ರು ಯಾರು ವೋಟ್ ಕೊಟ್ಟಿದ್ದಾರೆ ಅನ್ನೋದು ಇದ್ರೂ ಕೂಡ, ಬಟ್ ಸ್ಟಿಲ್ ಸರ್ 90 ಅಂತ ಅಂದ್ರೂ ಕೂಡ ಸಾಧನೆನೇ ಅಲ್ಲ ಸರ್. ಬಿಜೆಪಿ ಅಷ್ಟು ಮಾಡಿದ್ದಿದೆ. ಮುಂದಿನ ಚುನಾವಣೆಗಳಲ್ಲಿ ಇನ್ನೇನು ಮಾಡಬೇಕು ಅನ್ನೋದನ್ನ ಪ್ರಯತ್ನ ಮಾಡ್ಲಿಕ್ಕೆ ದಾರಿ ಇದೆ.
ಆದರೆ ಉಳಿದ ರಾಜ್ಯಗಳದ್ದು ನಾವು ನೋಡಿದರೆ ಕೇರಳದಲ್ಲಿ ಅಷ್ಟಾಗಲ್ಲದೆ ಇದ್ದರೂ ಒಂದಿಷ್ಟು ಬಿಗಿನಿಂಗ್ ಆಗಿದೆ. ತಮಿಳ್ನಾಡಲ್ಲೂ ಒಂಚೂರು ಒಂದೋ ಎರಡೋ ಮುಟ್ಟೋ ಅಷ್ಟಾಗಿರುತ್ತೆ. ನಮ್ಮದು ಕೆಪಾಸಿಟಿ ಇವತ್ತು ಅಷ್ಟೇ ಇದೆ. ಮುಂದಿನ ದಿನಗಳಲ್ಲಿ ಹೇಗೆ ಒಂದು ಬಾಂಗ್ಲಾದೇಶವನ್ನು ನಾವು ಪಶ್ಚಿಮ ಬಂಗಾಳವನ್ನು ನಾವು ಆರಿಸ್ಕೊಂಡು ವೆಸ್ಟ್ ಬೆಂಗಾಲನ್ನು ಆರಿಸ್ಕೊಂಡು ಕಾನ್ಸ್ಟಂಟ್ ಏನೊಂದು ಫೋಕಸ್ ಇಟ್ಟು ಪ್ರಯತ್ನ ಮಾಡಿದ್ದೇವೆ, ಆ ಪ್ರಯತ್ನಗಳನ್ನು ಮೈ ಚಳಿಬಿಟ್ಟು ಇನ್ನು ಯಾರ್ದು ದೋಸ್ತಿಗೆ ಹೋಗದೆ ನಾವು ತಮಿಳುನಾಡು ಮತ್ತು ಕೇರಳದಲ್ಲೂ ಮುಂದಿನ ಚುನಾವಣೆಗಳಲ್ಲಿ ಮಾಡುವಂಥ ಅದಕ್ಕೊಂದು ಯಶಸ್ಸಿಗೆ ದಾರಿ ಇದೆ ಅನ್ನೋದನ್ನು ನಾನು ಪಶ್ಚಿಮ ಬಂಗಾಳ ನಮಗೆ ತೋರಿಸಿದೆ. ನೀವು ಏನೇನೂ ಇಲ್ದಂಥ TMC ಮತ್ತು ಕಮ್ಯುನಿಸ್ಟರ ಸಾಮ್ರಾಜ್ಯದಲ್ಲಿ ಸರ್ಕಾರ ಮಾಡುವಂಥ ಹತ್ರಕ್ಕೆ ಬರ್ತೀರಿ. ಅಟ್ಲೀಸ್ಟ್ ಆ ಚರ್ಚೆ ನಡೆಯುತ್ತೆ ದೇಶದಲ್ಲಿ, ಯಾವುದು ಇದು ಬರುತ್ತೋ ಸರ್ವೆ ರಿಪೋರ್ಟ್ಗಳು ನಮ್ಮ ಈ ಪರ ಇರೋ ವಿರುದ್ಧ ಇರೋ ಕೂಡ ಪಶ್ಚಿಮ ಬಂಗಾಳದಲ್ಲಿ BJP ಈ ಸಲ ಸರ್ಕಾರ ಮಾಡುತ್ತೆ ಅಂತ ಹೇಳುವಷ್ಟು ಮಟ್ಟಿಗೆ ಒಂದು ವಿಶ್ವಾಸವನ್ನೇನು ನಿರ್ಮಾಣ ಮಾಡಿದ್ದೇವೆ. ಇದಕ್ಕೆ ಹ್ಯಾಟ್ಸ್ ಆಫ್. ಎಸ್ ಸರ್, ಬಂದೆ ಸರ್. 24ನೇ ಸುತ್ತಿನ ಮತ ಎಣಿಕೆ ಪ್ರಕ್ರಿಯೆ ಮುಗಿದಿದೆ. ಬೆಳಗಾವಿಯಲ್ಲಿ ಸತೀಶ್ ಜಾರಕಿಹೊಳಿಗೆ ಮತ್ತೆ ಹಿನ್ನಡೆ ಆಗಿದೆ. ಮಂಗಳಾ ಅವರು ಈಗ ಅಂಗಡಿಯವರು ಮುನ್ನಡೆಯನ್ನು ಪಡ್ಕೊಂಡಿದ್ದಾರೆ 24ನೇ ಸುತ್ತಿನ ಮತ ಎಣಿಕೆಯ ನಂತರ. ಎಸ್ ಸರ್, ಲಾಸ್ಟ್ ನಿಮ್ಮ ರಿಯಾಕ್ಷನ್ ಸರ್. ನಾನು ನಿಮಗೆ ಬಿಟ್ಕೊಳ್ತೀನಿ ಈಗ ವಾಮನಾಚಾರ್ಯ ಅವ್ರ ಮಾತುಗಳಿಗೆ. ಕೊನೆಯದಾಗಿ ಏನು ಹೇಳ್ತೀರಿ ಸರ್ ಈಗ ಇಲ್ಲಿಂದ ಎಕ್ಸಿಟ್ ಆಗ್ತೀನಿ ಮುಂಚೆ? ಅಲ್ಲ, ಈಗ ವಾಮನಾಚಾರ್ಯರು ಇನ್ನು ಭವಿಷ್ಯದಲ್ಲಿ ನಾವು ಹಾಗೆ ಬೆಳಿಬೇಕು ಹೀಗೆ ಬೆಳಿಬೇಕು ಅಂತ ಹೇಳ್ತಾ ಇದ್ದಾರೆ ಸತ್ಯ. ಆದ್ರೆ ಒಂದು ತಿಳ್ಕೊಳ್ಳಿ, ಈ ದೇಶದ ಆಡಳಿತವನ್ನು ಮಾಡ್ತಾ ಇರ್ತಕ್ಕಂಥ ಪ್ರಧಾನಮಂತ್ರಿಗಳು 40-45 ರ್ಯಾಲಿ ಮಾಡಿ, ಇವತ್ತು ನಾನು ಮೊದಲೇ ಕೇಳಿದೆ ಈ ದೇಶದ ಆರೋಗ್ಯ ಮಂತ್ರಿ ಯಾರು ಅಂದ್ರೆ ನಮಗೂ ಉತ್ತರ ಗೊತ್ತಿಲ್ಲ, BJP ಅಧ್ಯಕ್ಷರು ಯಾರು ಅಂದ್ರೆ ಸಾಮಾನ್ಯ ಜನರಿಗೆ ಗೊತ್ತಿಲ್ಲ. ಇಂಥ ಸಂದರ್ಭದಲ್ಲಿ ಇಬ್ಬರ ನಾಯಕತ್ವದಲ್ಲಿ ಅವರು ಚುನಾವಣೆ ಮಾಡಿದ್ದಾರೆ. ಇವತ್ತು ಸರ್ವಾಧಿಕಾರಿ ಶಕ್ತಿಗಳು ಅಂತ ಯಾರ್ಯಾರಿಗೆ ಕರೀತಾ ಇದ್ರು ಅದು ಸ್ವಯಂ ಅವರು ಅನುಷ್ಠಾನ ಮಾಡ್ತಾ ಇದ್ರೆ ಸಂತೋಷ. ಆದರೆ ಒಂದು ಮಮತಾ ಬ್ಯಾನರ್ಜಿನ ಅವರು ಎರಾಟಿಕ್ ಲೀಡರ್ ಅಂತ ಕರೆದ್ರು. ಬಹುಶಃ ಒಂದು ಅರ್ಥ ಮಾಡ್ಕೋಬೇಕು, 1985ರಲ್ಲಿ ಅವರು ಪಾರ್ಲಿಮೆಂಟನ್ನು ಪ್ರವೇಶ ಮಾಡಿದ್ರು. 85ರ ನಿರಂತರವಾಗಿ ಸಂಸತ್ನಲ್ಲಿ ಕೇಂದ್ರದಲ್ಲಿ ಸ್ವತಃ UPA ಸರ್ಕಾರದಲ್ಲಿ ವಾಜಪೇಯಿ ಸರ್ಕಾರದಲ್ಲಿ ಮಂತ್ರಿ ಕೂಡ ಆಗಿದ್ದರು. ನಿಮಗೆ ಜೊತೆಗಿದ್ದಾಗ ಭಾಳ ಗುಡ್ ಲೇಡಿ, ನಿಮ್ಮ ವಿರುದ್ಧ ಆದರೆ ಎರಾಟಿಕ್ ಅಂತ ಇದೆಯಲ್ಲ, ಈ ಸಂದರ್ಭಾನುಸಾರ ಹೇಳಿಕೆ ಕೊಡೋದು ಒಂದು ರಾಷ್ಟ್ರೀಯ ಪಕ್ಷಕ್ಕೆ ಭೂಷಣ ಅಲ್ಲ. ಅದನ್ನು ಮತ್ತೆ ಹೇಳ್ತೇನೆ, ಈ ದೇಶದಲ್ಲಿ ಎರಾಟಿಕ್ ಲೀಡರ್ ನೀವು ರಾಜನಾರಾಯಣನ ಬಫೂನ್ ಅಂತ ಕರಿತಿದ್ರು. ಇಂದಿರಾ ಗಾಂಧಿನೇ ಸೋಲಿಸ್ಬಿಟ್ರು ಅವರು ರಾಯ್ಬರೇಲಿಯಲ್ಲಿ. ಹಾಗಾಗಿ ಒಬ್ಬ ವ್ಯಕ್ತಿಯನ್ನು ವ್ಯಕ್ತಿಗತ ಟೀಕೆ ಏನೇ ಮಾಡೋದಿದ್ರು ಕೂಡ ಈಗ ಮಮತಾ ಬ್ಯಾನರ್ಜಿನ ಎರಾಟಿಕ್ ಅಂತ ಕರಿತಕ್ಕಂಥ ಎಲ್ಲ ಡಿಕ್ಟೇಟೋರಿಯಲ್ ಎಲಿಮೆಂಟ್ಸ್ಗಳು ಕೂಡ ಇದೊಂದು ಪಾಠ ಆಗ್ತದೆ. ಕಾಂಗ್ರೆಸ್ ಈಗ 17 ಜನ ಜೊತೆಲಿದ್ದಾಗ ನಮ್ಮವರು 17 ಜನ ಬಿಟ್ಟು ಹೋದ ತಕ್ಷಣ ನೀವು ಅವ್ರನ್ನ ಬೇರೆ ಮಾತಲ್ಲೇ ಕರೆದ್ರಿ, ಬ್ರಾತಲ್ ಅಂದ್ಬಿಟ್ರಿ ನೀವು. ಸರ್, ದಟ್ ಇಸ್ ಸರ್ ಮೈ ಅನಾಲಜಿ ಇಸ್ ಮೋಸ್ಟ್ ಅಪ್ರೋಪ್ರಿಯೇಟ್. ನಾನು ಜಿರ್ಲಿ ಅವ್ರು ಒಂದು ಮಾತು ಹೇಳಿದ್ರು, ಲಾ ಅಂಡ್ ಜಸ್ಟಿಸ್ ಅಂತ. ಅವಾಗ ನಾನು ಇನ್ನೊಂದು ಶಬ್ದ ಹೇಳಿದೆ, ಅದು ಹೆಚ್ಚು ಹೈಲೈಟ್ ಆಗಲಿಲ್ಲ. ರಾಮ್ ಜೇಠ್ಮಲಾನಿ ಒಂದು ಮಾತು ಹೇಳಿದ್ರು ಈ ನ್ಯಾಯಾಲಯದ ಬಗ್ಗೆ, ನ್ಯಾಯ ವ್ಯವಸ್ಥೆ ಬಗ್ಗೆ ಚರ್ಚೆ ಆಗುವಾಗ, ಇಫ್ ಎ ಕೋರ್ಟ್ ಸೇಸ್ ಎ ಪ್ರಾಸ್ಟಿಟ್ಯೂಟ್ ಎಸ್ ಎ ವರ್ಜಿನ್ ಸಿನ್ಸ್ ರೆಟ್ರಾಸ್ಪೆಕ್ಟಿವ್ ಎಫೆಕ್ಟ್ ಯು ಹ್ಯಾವ್ ಟು ಅಕ್ಸೆಪ್ಟ್ ಇಟ್ ಅಂತ. ಆ ಹಿನ್ನೆಲೆಯಲ್ಲಿ ನಾನು ಹೇಳಿದ್ನೇ ಹೊರತು ನಾಟ್ ದಟ್ ಅವ್ರನ್ನ ಟೀಕೆ ಮಾಡಬೇಕು ಅಂತಲ್ಲ. ಆಮೇಲೆ ಇವರು ಬೆಳಗಾವಿಯಲ್ಲಿ ಎಷ್ಟು ಹಣ ಖರ್ಚು ಮಾಡಿದ್ರು ಜಾರಕಿಹೊಳಿ ಅಂತಂದು ನಾನು ಅವಾಗ ಹೇಳಿದೆ, ಪಾನಕ ಕೋಸಂಬರಿ ಚುನಾವಣೆ ಮಾಡಿದ್ದೀರಾ ನೀವು? ಅಲ್ಲ, ಕಾಂಗ್ರೆಸ್ ಇಂದ ಎಷ್ಟು ಹಂಚಿದ್ರಿ ಅಂತ. ಕಾಂಗ್ರೆಸ್ ಇಂದ ನೋಡಿ, ಒಂದು ಚುನಾವಣಾ ಆಯೋಗ ಎಷ್ಟು ಹಣವನ್ನು ಖರ್ಚು ಮಾಡಬೇಕು ಎಂಬ ಮಿತಿಯನ್ನು ಹಾಕಿದೆ. ಆ ಮಿತಿಗಿಂತ ₹1 ಕೂಡ ನಾವು ಜಾಸ್ತಿ ಖರ್ಚು ಮಾಡಿಲ್ಲ ಅಂಬೋದು ಕಳೆದ 70 ವರ್ಷಗಳಲ್ಲಿಯೇ ಬಿಗ್ಗೆಸ್ಟ್ ಜೋಕನ್ನು ಅಲ್ಲ, ಅದನ್ನು ಇಷ್ಟು ಒಳಗಿಂದ ಹೆಂಗ್ ಬಂತಿದ್ದು ಅಂತ ಸುಳ್ಳನ್ನು ಇಷ್ಟು ಚೆನ್ನಾಗಿ ಹೇಳ್ಬೋದು ಅಂತ ನಾನು ನಂಬಿರ್ಲಿಲ್ಲ. ಎಲೆಕ್ಷನ್ ಕಮಿಷನ್ ಕೊಟ್ಟ ಅಫಿಡವಿಟ್ ಕಾಪಿಯನ್ನು ನಾನು ಡಾಕ್ಟರ್ಗೆ ವಾಟ್ಸ್ಆಪ್ ಮಾಡ್ತೀನಿ. ಮಾಡಿ ಅದು ಎಲ್ಲಾ ಪಾರ್ಟಿಯವರು ಎಲ್ಲರೂ ಮಾಡಿರ್ತಾರೆ. ನಾವು ಲಿಮಿಟ್ ಒಳಗೆ ಮಾಡೇವೆ ಅಂತ, ಲಿಮಿಟ್ ಮ್ಯಾಲ್ ಮಾಡೇವೆ ಅಂತ ಆಗಿದ್ರೆ ನಮ್ಮ ಕ್ಯಾಂಡಿಡೇಚರ್ ಹೋಗುತ್ತಲ್ಲ. ಒಂದು ಕಾಂಗ್ರೆಸ್ ಏನ್ ಅರ್ಗಿಸ್ಕೊಳಕ್ ಆಗಲ್ಲ ಅಂದ್ರೆ, ಮಮತಾ ಬ್ಯಾನರ್ಜಿ ಒಬ್ಬ ಯಕಶ್ಚಿತ್ ಕಾಂಗ್ರೆಸ್ ರಾಜಕಾರಣಿ ಆಗಿದ್ದಳು, ಪ್ರಚಂಡ ಶಕ್ತಿ ಆಗಿದ್ದು ಯಾವಾಗ ಗೊತ್ತಾ? ಸೋನಿಯಾ ಗಾಂಧಿಗೆ ಹೈಕಮಾಂಡ್ ಕಾಂಗ್ರೆಸ್ ವಿರುದ್ಧ ಬಂಡಾಯ ತೃಣಮೂಲ ಕಾಂಗ್ರೆಸ್ ಹೆಸರು ಕೂಡ ಎಷ್ಟು ಅರ್ಥಪೂರ್ಣವಾಗಿ ಇಟ್ಕೊಂಡು ಗ್ರಾಸ್ ರೂಟ್. ನಾ ಹೇಳೋದು, ಯಾರು ಬಂಡಾಯ ಹೇಳ್ತೀರಿ ಅವ್ರಿಗೆ ಲೀಡರ್ಶಿಪ್ ಚಾನ್ಸ್ ಇದೆ, ಯಾರು ಕಾಂಗ್ರೆಸ್ ಜೊತೆ ಹೋಗ್ತೀರಿ ಮುಳುಗ್ತೀರಿ ಅಂತ. ಓಕೆ ಸರ್, ಥ್ಯಾಂಕ್ ಯು ಸೊ ಮಚ್. ವೆಲ್ಕಮ್ ಬ್ಯಾಕ್. 5 ರಾಜ್ಯಗಳ ಚುನಾವಣಾ ಫಲಿತಾಂಶ ಹೊರಬೀಳ್ತಾ ಇದೆ. ಒಂದೊಂದಾಗಿ ಅಪ್ಡೇಟ್ಸ್ ನೋಡ್ತಾ ಹೋಗೋಣ. ಈಗ ರಿಸಲ್ಟ್ ಬ್ರೇಕಿಂಗ್ ನಲ್ಲಿ ಪಶ್ಚಿಮ ಬಂಗಾಳದಲ್ಲಿ 150ರ ಗಡಿ ದಾಟಿದೆ TMC. ಈಗ BJP ಕೂಡ ಒಂದು ನೆಕ್ ಟು ನೆಕ್ ಫೈಟ್ ಕೊಡ್ತಾ ಇತ್ತು, ಆದರೆ ಸ್ವಲ್ಪ ಹಿಂದುಳಿದಿದೆ. ಸರಳ ಬಹುಮತವನ್ನ ಪಡ್ಕೊಂಡಿದೆ. ಈಗ ಸದ್ಯಕ್ಕೆ ನಾವು ನೋಡಿದ್ರೆ 148 ಬೇಕಿತ್ತು, 150 ದಾಟಿದೆ.
ಹತ್ತತ್ರ ಬಂದಿದೆ. ಸೊ ಆಲ್ಮೋಸ್ಟ್ 151 ಅನ್ನುವಂಥದ್ದು ಈಗ ನಮಗೆ ಟ್ಯಾಲಿಲಿ ನೋಡ್ತಾ ಇದ್ರೆ ಗೊತ್ತಾಗುತ್ತೆ. ಬಿಜೆಪಿ 114ರಲ್ಲೇ ಇದ್ದಾರೆ. ಪಾಸ್ ಮೋಡಲ್ ಇದೆ ಯಾಕೋ ಬಿಜೆಪಿ. 151 ಸ್ಥಾನಗಳಲ್ಲಿ ಮುನ್ನಡೆಯನ್ನು ಪಡ್ಕೊಂಡು ಸ್ಪಷ್ಟ ಬಹುಮತವನ್ನ ಈಗ ಟಿಎಂಸಿ ಇಲ್ಲಿ ಪಡೆಯುವತ್ತ ದಾಪುಗಾಲಿಟ್ಟಿದೆ. ಸೊ ಲಾಸ್ಟ್ ಟೈಮ್ನ ಒಂದು ರಿಸಲ್ಟೇ ಇಲ್ಲಿ ಮತ್ತೆ ಮರುಕಳಿಸುತ್ತಾ ಅನ್ನುವಂಥದ್ದು. ಯಾಕಂದ್ರೆ ಟಿಎಂಸಿ 211 ಸ್ಥಾನಗಳನ್ನು ಪಡ್ಕೊಂಡಿತ್ತು. ಬಟ್ ಅಷ್ಟು ಪಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅನ್ಸುತ್ತೆ. 160 180 ಒಳಗಡೆ ರೆಸ್ಟ್ರಿಕ್ಟ್ ಆಗುತ್ತಾ ಟಿಎಂಸಿ. ಬಿಜೆಪಿ ತುಂಬಾನೇ ಒಳ್ಳೆಯ ಒಂದು ಪರ್ಫಾರ್ಮೆನ್ಸ್ ತೋರಿದೆ. ಇನ್ನು ಬಸವ ಕಲ್ಯಾಣದಲ್ಲಿ ಬಿಜೆಪಿಗೆ ಭಾರಿ ಹಿನ್ನಡೆ ಆಗಿರುವಂಥದ್ದನ್ನ ನೋಡ್ತಾ ಇದ್ದೀವಿ. ಶರಣು ಸಲಗಾರ್ಗೆ 15,052, ಹಾಗೆ ಮಾಲಾ ಅವರಿಗೆ 7,900 ಮತಗಳು. ಬಸವ ಕಲ್ಯಾಣದಲ್ಲಿ ಬಂಡಾಯವಿದ್ರೂ ಕೂಡ ಬಿಜೆಪಿಗೆ ಹೆಚ್ಚು ಮತ ಬಂದಿದೆ. ಮುನ್ನಡೆಯನ್ನು ಪಡ್ಕೊಂಡಿದ್ದಾರೆ ಬಸವ ಕಲ್ಯಾಣದಲ್ಲಿ. ಅದೇ ಮಸ್ಕಿಯಲ್ಲಿ ಕಾಂಗ್ರೆಸ್ ಮುನ್ನಡೆಯನ್ನು ಪಡ್ಕೊಂಡಿತ್ತು. ಇನ್ನು ಮಂಗಳ ಅಂಗಡಿಯವರು ಸತತ ಮುನ್ನಡೆಯನ್ನು ಕಾದ್ಕೊಂಡೇ ಇದ್ದಾರೆ ಬೆಳಗಾವಿಯಲ್ಲಿ. ಈಗ ಸ್ವಲ್ಪ ಹಿಂದೆ ಒಂದು ಸುತ್ತಿನಲ್ಲಿ ಸತೀಶ್ ಜಾರಕಿಹೊಳಿ ಅವರು ಮುನ್ನಡೆ ಪಡ್ಕೊಂಡಿದ್ರು ಕೂಡ ಈಗ 23ನೇ ಸುತ್ತಿನಲ್ಲಿ ಮುನ್ನಡೆಯನ್ನು ಪಡ್ಕೊಂಡಿದ್ದಾರೆ ಮಂಗಳ ಅಂಗಡಿಯವರು. 2,702 ಮತಗಳ ಅಂತರದಿಂದ ಮಂಗಳ ಅಂಗಡಿಯವರಿಗೆ ಮುನ್ನಡೆ ಇದೆ. 5-6 ಸುತ್ತಿನಿಂದ ಸತತ ಹಿನ್ನಡೆಯನ್ನೇ ಸಾಧಿಸ್ತಾ ಇದ್ದಾರೆ ಸತೀಶ್ ಜಾರಕಿಹೊಳಿ ಅವರು. ಸ್ಟಾರ್ಟಿಂಗ್ ಆರಂಭದಲ್ಲಿ ಮುನ್ನಡೆ ಪಡ್ಕೊಂಡಿದ್ರು, ಬಟ್ ಈಗ ಹಿನ್ನಡೆಯನ್ನ ಕಾದ್ಕೊಂಡಿದ್ದಾರೆ. ಓಕೆ, ನಾನು ಲಾಸ್ಟ್ ರಿಯಾಕ್ಷನ್ ಮಾರುತಿ ಅವರಿಂದ ತಗೊಳ್ತೀನಿ. ಮಾರುತಿ ಜರ್ಲಿ ಸರ್, ಈ ಚರ್ಚೆಯಲ್ಲಿ ಭಾಗವಹಿಸಿ ತುಂಬಾ ಐ ಆಮ್ ಅಂಡ್ ಎನ್ರಿಚ್ಡ್ ಬೈ ಡಿಸ್ಕಷನ್. ಮತ್ತೆ ಜನಾದೇಶವನ್ನು ಎಲ್ಲರೂ ಒಪ್ಪಲೇಬೇಕು ಸರ್. ಅವರ್ ಇಂಟರ್ಪ್ರಿಟೇಷನ್ ವುಡ್ ಬಿ ಡಿಫರೆಂಟ್ ಅಟ್ ಡಿಫರೆಂಟ್ ಲೆವೆಲ್. ಆದ್ರೆ ಜನಾದೇಶವನ್ನು ನಾವೆಲ್ಲರೂ ಒಪ್ಕೊಳ್ಬೇಕು. ಪ್ರಜಾಪ್ರಭುತ್ವದ ಬೇರುಗಳನ್ನ ನಾವೆಲ್ಲರೂ ಕೂಡಿ ಗಟ್ಟಿ ಮಾಡಬೇಕು. ಮತ್ತೆ ಪವರ್ ಟಿವಿ ಅವರು ತುಂಬಾ ಚೆನ್ನಾಗಿ ಒಂದು ನೆರೇಟಿವ್ ಕೊಟ್ಟಿದ್ದೀರಿ ನೀವು ಚರ್ಚೆಗಳಲ್ಲಿ. ನೋ ನಾನ್ಸೆನ್ಸ್ ಅಂತ ನನಗೆ ತುಂಬಾ ಅಪೀಲ್ ಆಗಿದೆ ಸರ್. ಅದು ನೋ ನಾನ್ಸೆನ್ಸ್ ಅನ್ನುವಂಥದ್ದು ನಿಮಗೆ ಅಭಿನಂದನೆಗಳು. ಮತ್ತೆ ಎಂಕರಿಂಗ್ ಮಾಡ್ತಾ ಅಂತ ನಿಮಗೆ ತುಂಬಾ ಚೆನ್ನಾಗಿ ನೀವು ಬಹಳ ಇಂಪಾರ್ಷಿಯಲ್ ಆಗಿ ಮಾಡಿದ್ರಿ ಸರ್. ನಿಮಗೆ ಧನ್ಯವಾದಗಳು, ಅಭಿನಂದನೆಗಳು. ನಮಸ್ಕಾರ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಫಾರ್ ಜಾಯ್ನಿಂಗ್ ವಿತ್ ಅಸ್ ಸರ್. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು. ಯಾ ಸಮೀಲ ಸರ್, ಈಗಿನ ಟ್ರೆಂಡ್ಗಳನ್ನು ನೋಡ್ತಾ ಹೋದ್ರೆ ಈಗ ಬಸವ ಕಲ್ಯಾಣದಲ್ಲೂ ಕೂಡ ಬಿಜೆಪಿ ಮುನ್ನಡೆಯನ್ನು ಪಡ್ಕೊಂಡಿದೆ. ಮಸ್ಕಿ ಎಲ್ಲೋ ಒಂದ್ ಕಡೆ ಬಹುಶಃ ಬಿಜೆಪಿ ಕಳ್ಕೊಳ್ಳುತ್ತಾ ಅಂತ ಹೇಳಿ. ಇನ್ನು ಬೆಳಗಾವಿಯಲ್ಲಂತೂ ಮತ್ತೆ ವಾಪಸ್ ಬಿಜೆಪಿನೇ ಬರುವಂತ ಚಾನ್ಸಸ್ ಜಾಸ್ತಿಯಾಗಿ ಕಾಣಿಸ್ತಾ ಇದೆ. ತಮ್ಮ ವಿಶ್ಲೇಷಣೆ ಸರ್, ಕರ್ನಾಟಕದ ಮಟ್ಟಿಗೆ ಮಾತಾಡೋದಾದ್ರೆ ಈ 3 BBM ಬ್ಯಾಟಲ್ ಬಗ್ಗೆ. ಒಂದು, ಇದು ತುಂಬಾ ಕ್ರಿಷಿಯಲ್ ಎಲೆಕ್ಷನ್. ಈಗ ಗವರ್ಮೆಂಟಿನ ಅಸ್ತಿತ್ವದ ಮೇಲೆ ಈ ಚುನಾವಣೆಯ ಫಲಿತಾಂಶ ಈ 2 ವಿಧಾನಸಭೆ 1 ಲೋಕಸಭೆ ಯಾವುದೇ ಬೀರಲ್ಲ 100%. ಆದ್ರೆ ಬಿಜೆಪಿಯಲ್ಲಿನ ಆಂತರಿಕ ಬೆಳವಣಿಗೆಗಳ ಮೇಲೆ ಡೆಫಿನೆಟ್ಲಿ ಇದು ಪರಿಣಾಮ ಬೀರುತ್ತೆ. ಒಂದು, ಮಸ್ಕಿನಲ್ಲಿ ಪ್ರತಾಪ್ ಗೌಡ ಪಾಟೀಲ್ ಅವರು ಹಿನ್ನಡೆ ಏನ್ ಸಾಧಿಸಿದ್ದಾರೆ. ಅಲ್ಲಿ ವಿಜೇಂದ್ರ ಅವರು ಉಸ್ತುವಾರಿ ವಹಿಸಿದ್ರು, ಮುಖ್ಯಮಂತ್ರಿಗಳ ಪುತ್ರ. ಅವರು ಸತತವಾಗಿ 2 ಚುನಾವಣೆಯನ್ನು ಗೆದ್ದುಬಿಟ್ಟು ಅವರು ಒಂದು ಮಾಸ್ಟರ್ ಸ್ಟ್ರಾಟಜಿಸ್ಟ್ ಹಂಗೆ ಹಿಂಗೆ ಅಂತ ಏನ್ ಬಿಜೆಪಿ ಪ್ರೊಜೆಕ್ಟ್ ಆಗಿತ್ತು, ಮತ್ತು ಅವರ ಭವಿಷ್ಯದ ನಾಯಕ ಅಂತ ಹೇಳ್ಬಿಟ್ಟು 2 ಚುನಾವಣೆಯಲ್ಲಿ ಇಟ್ಕೊಂಡು ಭವಿಷ್ಯದ ನಾಯಕ ಅಂತ ಪ್ರೊಜೆಕ್ಟ್ ಮಾಡೋದಕ್ಕೆ ಏನು ರಂಗ ಸಜ್ಜುಪಡಿಸಿದ್ರು ಅವರ ಬೆಂಬಲಿಗರು. ವರ್ಷಾನ್ಗಟ್ಲೆ ದಶಕಗಳ ಕಾಲ ಹೋರಾಟ ನಡೆಸಿ, ದಶಕಗಳ ಕಾಲ ರಾಜಕಾರಣ ಮಾಡಿ, ದಶಕಗಳ ಕಾಲ ಬಿದ್ದು ಎದ್ದಂತಹ ಘಟಾನುಘಟಿ ನಾಯಕ ಬಂಗಾರಪ್ಪ ಅವರು, ಯಡಿಯೂರಪ್ಪ ಅವರು, ದೇವೇಗೌಡರು ಅಂತ ಘಟಾನುಘಟಿ ನಾಯಕರು ಲೀಡರ್ ಆಗೋದಕ್ಕೆ ಎಷ್ಟು ದಶಕಗಳು ತಗೊಂಡ್ರು. 2 ಬೈ ಎಲೆಕ್ಷನ್ ಗೆದ್ದಿದ್ದಂಗೆನೆ ದೊಡ್ಡ ಲೀಡರ್ ಆಗುವಂತ ದುರಂತವನ್ನು ನೋಡ್ತಿದ್ದಾರೆ ಇರ್ಲಿ. ಹೀಗಾಗಿ ಆ ಚುನಾವಣೆಯ ಫಲಿತಾಂಶ ಯಾವ ಪರಿಣಾಮವನ್ನು ಬೀರುತ್ತೆ ಅನ್ನೋದು ಒಂದು. ಎರಡನೇದು, ಮುಖ್ಯವಾಗಿ ಈ ಲಿಂಗಾಯತರು ಡಾಮಿನೇಟೆಡ್ ಇರುವಂತಹ ಈ ಏರಿಯಾದಲ್ಲಿ ಬಿಜೆಪಿ ತಿಂಡ್ಕಾಡೋ ಪ್ರಶ್ನೆನೇ ಇಲ್ಲ. ಸ್ವೀಪ್ ಮಾಡ್ಬೇಕು, ಯಡಿಯೂರಪ್ಪ ಅವ್ರ ನಾಯಕತ್ವ ಸ್ವೀಪ್ ಮಾಡ್ಬೇಕು. ಆದ್ರೆ ಅಂತ ಟ್ರೆಂಡ್ಸ್ ನಮಗೆ ಈಗ ಸದ್ಯಕ್ಕೆ ಮುಂದೇನಾಗುತ್ತೆ ಕಾಣಿಸ್ತಿಲ್ಲ. ಅಂದ್ರೆ ಎಲ್ಲೋ ಒಂದ್ ಕಡೆ ಈ ಪಂಚಮಸಾಲಿ ಲಿಂಗಾಯತರ ಮತಗಳು ಏನಾದವು, ಇದು ಮುಖ್ಯವಾದಂತಹ ಪ್ರಶ್ನೆ. ರಿಸರ್ವೇಶನ್ ವಿಚಾರಕ್ಕೆ ಬಂದಾಗ ಆ ಸಮುದಾಯ ಅದನ್ನ ರಿಸರ್ವೇಶನ್ ವಿವಾದವನ್ನ ಮತ್ತೆ ಬ್ಲಾಕ್ ಮಾಡಿಬಿಟ್ಟವ್ರೆ ಯಡಿಯೂರಪ್ಪ ಅವರು, ಅದು ಬೇರೆ ವಿಚಾರ. ಅಲ್ಲಿ ರಾಜ್ಯಾದ್ಯಂತ ಪ್ರೊಟೆಸ್ಟ್ ಅನ್ನ ಮಾಡಿದ್ರು, ಮತ್ತೆ ವಾಪಸ್ ಹೋದ್ರು. ವಾಪಸ್ ಹೋದ ನಂತರ ಜಯಮೃತ್ಯುಂಜಯ ಸ್ವಾಮಿಗೆ ಶರಣಾರ್ಥಿ ಕೃತಜ್ಞತಾ ಯಾತ್ರಾ ಅಂತ ಎಲೆಕ್ಷನ್ ಟೈಮ್ ಅಲ್ಲೇ ಅವರೊಂದು ಕ್ಯಾಂಪೇನ್ ಅನ್ನು ಮಾಡಿದ್ರು. ಆನಂತರ ಮತ್ತೆ ಕೆಲವರು ಸಮುದಾಯದ ಮತಗಳು ಒಡೆಯೋದ್ ಬೇಡ ಅಂತ ಈ ತರದ ಕೆಲವು ನಿರ್ಧಾರ ಕೈಗೊಂಡ್ರು ಅಂತ ನನಗೆ ಕೇಳಲ್ಪಟ್ಟೆ. ಆದ್ರೆ ಡೆಫಿನೆಟ್ಲಿ ಈ ಚುನಾವಣೆಯನ್ನ ಶತಾಯಗತಾಯ ಗೆಲ್ಬೇಕು ಅಂತ ಯಡಿಯೂರಪ್ಪ ಅವರು ತೀರ್ಮಾನ ಮಾಡ್ಕೊಂಡಿದ್ರು. ಯಾಕೆ ಅಂತಂದ್ರೆ ಈ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷ ಸೋತ್ರೆ ಪಕ್ಷದಲ್ಲಿ ತನ್ನೊಳಗಿರುವಂತಹ, ತನ್ನ ವಿರುದ್ಧ ಇರುವಂತಹ ವ್ಯಕ್ತಿಗಳು ತನ್ನ ವಿರುದ್ಧ ಭಿನ್ನಮತೀಯ ಚಟುವಟಿಕೆಗಳಿಗೆ ಇದು ಇಂಬು ಕೊಡಬಹುದೇನೋ ಎನ್ನುವಂತಹ ಅವರ ಲೆಕ್ಕಾಚಾರ ಇತ್ತು. ಅದರಲ್ಲೂ ವಿಶೇಷವಾಗಿ ಯತ್ನಾಳ್. ಹೀಗಾಗಿ ಈ ಚುನಾವಣೆಯ ಫಲಿತಾಂಶ ಡೆಫಿನೆಟ್ಲಿ ಆಂತರಿಕವಾಗಿ ಭಾರತೀಯ ಜನತಾ ಪಕ್ಷದ ಆಂತರಿಕ ವಿದ್ಯಮಾನಗಳ ಮೇಲೆ ಪರಿಣಾಮ ಬಿದ್ದೇ ಬೀಳುತ್ತೆ. ಈಗ ಮಾರ್ಜಿನ್ಗಳು
ಈಗ ನೆಕ್ ಟು ನೆಕ್ ಬೆಳಗಾವಿನಲ್ಲಿ ನೆಕ್ ಟು ನೆಕ್ ಫೈಟ್ ಇರುವಂತ ಏರಿಯಾ ಏನ್ ಅಲ್ವೇ ಅಲ್ಲ. ಅದು ಈಸಿಯಾಗಿ ಬಿಜೆಪಿ ವಿನ್ ಆಗ್ಬೇಕಿತ್ತು. ಈಗ ನೋಡಿದ್ರೆ ಹಾವು ಏಣಿ ಆಟ ಆಗ್ತಿದೆ. ಈವನ್ ಇಲ್ಲೂ ಕೂಡ ಖೂಬಾ ಅವರು ಎಷ್ಟು ಮಟ್ಟಿಗೆ ಓಟ್ ತಗೋತಾರೆ ಅನ್ನೋ ಮೇಲೆ ಡಿಪೆಂಡ್ ಆಗಿತ್ತು. ಅಲ್ಲೂ ಕೂಡ ದೊಡ್ಡ ಮಟ್ಟದಲ್ಲಿ ಗೊಂದಲ ಇತ್ತು ಬಸವ ಕಲ್ಯಾಣದಲ್ಲಿ. ಇನ್ನು ಮಸ್ಕಿ ಅಂತೂ ಗೊತ್ತೇ ಇದೆ. ಹೀಗಾಗಿ ಈ ಫಲಿತಾಂಶ ಡೆಫಿನೆಟ್ಲಿ ಯಡಿಯೂರಪ್ಪ ಅವ್ರ ನಾಯಕತ್ವದ ಮೇಲೆ ಬಿಜೆಪಿ ಆಂತರಿಕ ವಿದ್ಯಮಾನದ ಮೇಲೆ ಪರಿಣಾಮ ಬಿದ್ದೇ ಬೀರುತ್ತೆ. ಓಕೆ ಸಮಿ ಸರ್, ಒಂದು 10 minutes ಹೋಲ್ಡ್ ಮಾಡಿ ಸರ್, ಮತ್ತೆ ನಿಮ್ ಜೊತೆಗೆ ಮಾತಾಡ್ತೀನಿ. ಕೊನೆ ಒಂದು ರಿಯಾಕ್ಷನ್ ತಗೊಂಡು ನಾನು ನಿಮಗೆ ಬೀಳ್ಕೊಡ್ತೀನಿ. ಇನ್ನು ತಮಿಳುನಾಡಿನಲ್ಲಿ ಈಗ ಒಂದು ಟ್ರೆಂಡ್ ಅನ್ನ ನೋಡಿದ್ರೆ 300ಕ್ಕೂ ಹೆಚ್ಚು ಮತಗಳ ಅಂತರದಿಂದ ಹಿನ್ನಡೆಯನ್ನ ಕಾದ್ಕೊಂಡಿದ್ದಾರೆ ಅಭ್ಯರ್ಥಿ. ತಮಿಳುನಾಡಿನಲ್ಲಿ ಅಣ್ಣಾಮಲೈಗೆ ಹಿನ್ನಡೆ ಇರುವಂತದ್ದು. ಸೊ ಅಲ್ಪ ಮತದ ಹಿನ್ನಡೆ ಇದು. ಸೊ ಮತ್ತೆ ಏನಾದ್ರು ಬಹುಶಃ ಟರ್ನ್ಔಟ್ ಆಗಬಹುದು, ಯಾಕಂದ್ರೆ ಬರೀ 300 ಮತಗಳ ಅಂತರದಿಂದ ಮಾತ್ರ ಹಿನ್ನಡೆಯನ್ನ ಕಾದ್ಕೊಂಡಿದ್ದಾರೆ. ಇನ್ನು ಈ ಕಡೆ MNM ಪಕ್ಷದಿಂದ ಏನು ಕಮಲ್ ಹಾಸನ್ ಅವರು ಕಣಕ್ಕಿಳಿದಿದ್ರು, ಅದೃಷ್ಟ ಪರೀಕ್ಷೆಗಿಳಿದಿದ್ರು, ಅವ್ರಿಗೂ ಕೂಡ ಹಿನ್ನಡೆ ಆಗಿದೆ. ಅದೆಲ್ಲದ್ರ ಬಗ್ಗೆನೂ ಕೂಡ ಮತ್ತಷ್ಟು ಅಪ್ಡೇಟ್ಸನ್ನು ಕೊಡ್ತಾ ಹೋಗ್ತೀವಿ. ಹಾಗೆ ಸಮೀಲ್ ಅವರು ರೈಸ್ ಮಾಡಿದಂಥ ಒಂದು ಪ್ರಶ್ನೆಗೆ ವಾಮನಾಚಾರ್ಯ ಅವರು ಏನು ಉತ್ತರವನ್ನು ಕೊಡ್ತಾರೆ ಅನ್ನುವಂಥದ್ದನ್ನು ಕೂಡ ನೋಡ್ತಾ ಹೋಗೋಣ. ಅದಕ್ಕಿಂತ